ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಮನೆ ಕಟ್ಟಬೇಕಾದ್ರೆ ತುಂಬ ಮುಖ್ಯವಾದಂಥ ವಿಚಾರ ಕ್ಯೂರಿಂಗ್. ನಾನು ಮುಂಚೆನೂ ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೇನೆ, ಮಧ್ಯದಲ್ಲೂ ಮಾಡ್ತಾ ಇರ್ತೀನಿ, ಮುಂದೆನೂ ಕೂಡ ಮಾಡೇ ಮಾಡ್ತೀನಿ ಅಂತ ಹೇಳ್ಬೋದು. ಯಾಕಂತಂದರೆ ನಿಮಗೆ ಎಜುಕೇಟ್ ಮಾಡ್ತಾ ಇರಬೇಕು. ಮನೆ ಅಂತ ಕಟ್ಟಿದಾಗ ಎಷ್ಟು ಕ್ಯೂರಿಂಗ್ ಮಾಡಬೇಕು ನಾವು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ RCC ಕಡೆಯಿಂದ ಹನುಮಂತ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ಸರ್, ಮನುಷ್ಯನಿಗೆ ದೇಹಕ್ಕೆ ಹೆಂಗೆ ನೀರು ಬೇಕೋ ಹಂಗೆ ಕನ್ಸ್ಟ್ರಕ್ಷನ್ಗೆ ನೀರು ಬೇಕು, ಕ್ಯೂರಿಂಗ್. ಫಸ್ಟ್ ಕ್ವಶನ್ ಅದನ್ನೇ ಕೇಳ್ಬಿಡ್ತೀನಿ, ವೈ ಕ್ಯೂರಿಂಗ್ ಸರ್? ಕ್ಯೂರಿಂಗ್ ಯಾಕೆ ಮಾಡ್ಬೇಕು ಸರ್? ನಾವು ಹಂಗೇನೆ ಮನೆ ಕಟ್ಟಕ್ಕಾಗಲ್ಲ ಸರ್? ಹಂಗೆ ಮಾಡ್ಬೋದು ಸರ್. ಅಂದರೆ ಇವಾಗ ಏನಂದ್ರೆ ಸರ್, ಇದು ಕ್ಯೂರಿಂಗ್ ಅಂದ್ರೆ ಇದು ನಮಗೆ ನಾವೆಲ್ಲ ಅನ್ಕೊಂಡಿರೋದೇನೆ ಅದೇನೆ ಸರ್. ಏನಂದ್ರೆ ಇಲ್ಲ ಒಬ್ಬೊಬ್ಬರ ತಲೆನಲ್ಲಿ ಹೆಂಗಿರುತ್ತೆ ಅಂದ್ರೆ ಕ್ಯೂರಿಂಗ್ ಅಂತ ಹಿಡ್ಕೊಂಡ್ಬಿಟ್ರು ಅಂದ್ರೆ ಮುಗ್ದಾಯ್ತು, ಕ್ಯೂರಿಂಗ್ ಮಾಡ್ತಾನೆ ಇರ್ಬೇಕು ಅಂತ ಮಾಡ್ತಾನೆ ಇರ್ತಾರೆ. ಇಲ್ಲ ಕ್ಯೂರಿಂಗ್ ತಲೆ ಕೆಡಿಸ್ಕೊಂಡಿಲ್ಲ ಅಂದ್ರೆ ಮುಗ್ದಾಯ್ತು, ಸೊ ಅದು ಸುಮ್ಮನೆ ಅವ್ರು ಎಷ್ಟು ಮಾಡ್ತಾರೆ ಅಷ್ಟು ಅನ್ಕೊಂಡು ಹಂಗೆ ಕರೆಕ್ಟ್. ಬಟ್ ಕ್ಯೂರಿಂಗ್ ಏನಂದ್ರೆ ಸರ್, ಕ್ಯೂರಿಂಗು ಯಾಕೆ ಬೇಕು ಅಂತ ಹೇಳಿದ್ರೆ, ಸೊ ನಾವು ನೋಡಿ ಸರ್, ಸಿಮೆಂಟು ಮತ್ತು ಕಾಂಕ್ರೀಟ್ ರೆಡಿ ಆಗುತ್ತಲ್ಲ, ಸೊ ಕಾಂಕ್ರೀಟ್ ರೆಡಿ ಆಗಿದ ತಕ್ಷಣ ಅದಕ್ಕೆ ಸ್ಟ್ರೆಂತ್ ಬರೋದೇ ಹೈಡ್ರೇಷನ್ ಪ್ರೊಸೆಸ್. ಅಂದರೆ ಸೊ ಸಿಮೆಂಟು ವಾಟರ್ ಜೊತೆ ರಿಯಾಕ್ಟ್ ಆಗಿ ಸೊ ಒಂದು ಹೈಡ್ರೇಷನ್ ಪ್ರೊಸೆಸ್, ಹೀಟು, ಕೆಮಿಕಲ್ ರಿಯಾಕ್ಷನ್ಸ್ ಏನಾಗುತ್ತಲ್ಲ ಅದರಿಂದನೇ ಅದಕ್ಕೆ ಸ್ಟ್ರೆಂತ್ ಬರೋದು. ಸೊ ನಮ್ಗೆ ಅಲ್ಲೇನು ನಾವು ನೀರು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಹೈಡ್ರೇಷನ್ ಪ್ರೊಸೆಸ್ಗೆ ನಾವು ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ, ಸೊ ನಮಗೆ ಆಟೋಮೆಟಿಕ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಇವಾಗ ಅದೇನು ಸ್ಟ್ರೆಂತ್ ಅಚೀವ್ ಆಗಬೇಕಾಗಿರುತ್ತಲ್ಲ ಅದರಲ್ಲಿ 30 to 40% ಅದು ರೆಡ್ಯೂಸ್ ಆಗ್ಬಿಡುತ್ತೆ. ಅದರದ್ದು ಎಷ್ಟು ಅಚೀವ್ ಆಗಬೇಕು ಅಷ್ಟು ಅಚೀವ್ ಆಗೋದೇ ಇಲ್ಲ, ಪೊಟೆನ್ಷಿಯಲ್ ಬರೋದಿಲ್ಲ ನಮಗೆ, ಪೊಟೆನ್ಷಿಯಲ್ ಬರೋದಿಲ್ಲ. ಓಕೆ. ಸೊ ಅದಕ್ಕೆ ಹಂಗಾಗಿ ನಮ್ಗೆ ಏನಂತಂದ್ರೆ ಕ್ಯೂರಿಂಗ್ ಮ್ಯಾಂಡೇಟರಿ ಆಗುತ್ತೆ, ಕ್ಯೂರಿಂಗ್ ಮಾಡಲೇಬೇಕು, ಮ್ಯಾಂಡೇಟರಿ ಆಗುತ್ತೆ, ಆಮೇಲೆ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಓಕೆ. ನಾನು ಕೆಲವೊಂದು ಕ್ವಶನ್ಸ್ ಎಲ್ಲ ಬರ್ಕೊಂಡ್ಬಿಟ್ಟಿದ್ದೀನಿ. ಸೊ ಒಂದು ಮನೆ ಅಂತ ಬಂದಾಗ ನಾವು ಎಷ್ಟು ಸತಿ ಕ್ಯೂರಿಂಗ್, ಜನರಲ್ ಆಗಿ ಎಷ್ಟು ಸತಿ ಕ್ಯೂರಿಂಗ್ ಮಾಡ್ತೀವಿ ಸರ್? ಯೂಶಲಿ ನೋಡಿ ಸರ್, ಇವಾಗ ಕ್ಯೂರಿಂಗ್ನದನ್ನ ನಾವು ಇದನ್ನು ಅಷ್ಟೇನೆ ನಾವು ಏನು ಅಂತ ಹೇಳಿದ್ರೆ, ಎಷ್ಟೊಂದು ಜನ ಹೆಂಗೆ ಅನ್ಕೊಂಡಿರ್ತೀವಿ, ಒಂದು ಇಲ್ಲ ಬೆಳಗ್ಗೆ ಸಾಯಂಕಾಲ ಮಾಡಿದ್ರೆ ಸಾಕು ಅಂತಂದ್ರೆ 2 times, ಇಲ್ಲ ಒಬ್ಬೊಬ್ರು ಒಂದೇ ಸತಿ ಮಾಡಿದ್ರೆ ಸಾಕು ಅಂತ, ಒಂದ್ಸತಿ ಮಾಡಿದ್ರೆ ಸಾಕು. ಇನ್ನು ಕೆಲವೊಬ್ರು 10 ಸತಿ ಮಾಡಿಸ್ತಾ ಇರ್ತಾರೆ ಅವ್ರಿಗೊಂದ್ಸತಿ. ಯಾಕಂದ್ರೆ ನಿಂಗೆ ಅವ್ನಿಗೊಬ್ರಿಗೆ ಯಾರಿಗಾರ ದುಡ್ಡು ಕೊಡ್ತಾ ಇರ್ತೀವಿ, ಸೊ ನಿಂಗೆ ದುಡ್ಡು ಕೊಟ್ಟಿದೀವಲ್ಲಪ್ಪ ಅವ್ರಿಗೊಂದ್ಸತಿ ಮಾಡ್ತಾನೆ ಬಟ್ ಆಕ್ಚುಲಿ ಏನಂದ್ರೆ ಸರ್, ಅರೈವ್ ಆಗ್ಬೇಕಾಗಿರೋದು ಹೆಂಗೆ ಅಂತ ಹೇಳಿದ್ರೆ, ಇವಾಗ ಸೊ ಸ್ಲ್ಯಾಬ್ ಏನಾನ ಬಂತಂತ ಇಟ್ಕೊಳ್ಳಿ, ಸೊ ಸ್ಲ್ಯಾಬ್ಗೆ ನಾವು ಮಿನಿಮಮ್ 3-4 times ನಾವು ಚೆಕ್ ಮಾಡ್ತಾ ಇರ್ತೀವಿ. ಅಂದ್ರೆ ಇವಾಗ ಮಾರ್ನಿಂಗ್ ಒಂದ್ಸತಿ, ಮಧ್ಯಾಹ್ನ ಒಂದ್ಸತಿ, ಸಾಯಂಕಾಲ ಒಂದ್ಸತಿ. ಯಾಕಂದ್ರೆ ಪಾಂಡಿಂಗ್ ಮಾಡಿದ್ವಿ ಅಂತಂದ್ರೆ ಏನು ತಲೆ ಬಿಸಿ ಬರಲ್ಲ, ಒಂದ್ಸತಿ ತುಂಬಿಸಿದ್ರೆ 2 ದಿನ ಇರುತ್ತೆ, 2 ದಿನ ಆರಾಮಾಗಿ ಆಪರೇಟ್ ಆಗ್ತಾರೆ. ಬಟ್ ಚೆಕ್ ಮಾಡ್ತಾ ಇರ್ಬೇಕಾಗುತ್ತೆ. ಬಟ್ ಅದೇ ನಮ್ಗೆ ಏನಾದ್ರು ಸ್ಲ್ಯಾಬ್ಗೆ ಏನಾರು ಹಂಗೆ ಮಾಡಿಲ್ಲ, ಇವಾಗ ಸ್ಟೇರ್ ಕೇಸ್ ಇದೆ ಮತ್ತೆ ಎಷ್ಟೊಂದು ಬೀಮ್ಗಳಲ್ಲಿ ಎಕ್ಸ್ಪೋಸ್ ಇರುತ್ತೆ, ಅಂಥದಕ್ಕೆಲ್ಲ 3-4 ಸತಿ ಮಾಡ್ಬೇಕಾಗತ್ತೆ. ಸೊ ಏನು ಆಮೇಲೆ ಇವಾಗ ಬೇಸಿಗೆಗಾಲ ಬಂತಂದ್ರೆ 5 ಸತಿ ಮಾಡ್ಬೇಕಾಗತ್ತೆ ಕ್ಯೂರಿಂಗ್ನೇನೆ. ಬಟ್ ಯೂಶಲಿ ಏನಂದ್ರೆ ಸರ್, ಇದು ಎಷ್ಟು ಟೈಮು ಏನು ಅನ್ನೋದಕ್ಕೆ ಏನಂತಂದ್ರೆ, ಅದು ಒಂದು ವೆಟ್ ಕಂಡೀಷನ್ ಅಲ್ಲಿ ಇರಬೇಕು. ನಮಗೆ ಅದು ಏನೋ ತೀರಾ ಡ್ರೈ ಆಗಿ ಬಿಡಿದಾರೆ, ಹಂಗೆ ಸ್ವಲ್ಪ ಡ್ರೈ ಆಗಷ್ಟೊಳಗಡೆ ಮತ್ತೆ ನಾವು ಕ್ಯೂರಿಂಗ್ ಮಾಡಬೇಕು, ಅದು ಪ್ರಾಪರ್ ಆಗಿ ಬರುತ್ತೆ. ಅದು ಯಾವ್ದಕ್ಕೆ? ಅದು ಕಾಂಕ್ರೀಟಿಗೆ. ಸೊ ಇನ್ನು ಬ್ಲಾಕ್ ವರ್ಕ್ ಮತ್ತೆ ಬ್ರಿಕ್ ವರ್ಕ್, ಮೇಸನ್ರಿಗೆಲ್ಲ ನಾವು ಡೈಲಿ 2 times ಇಲ್ಲ 3 times ಮಾಡಿದ್ರೆ ಅದು ಜಾಸ್ತಿ ಆಗೋದು. 2 to 3 times ಬೆಳಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ ಮಾಡಿ, ಮಧ್ಯದಲ್ಲಿ ಒಂದು ರೌಂಡ್ ಮಾಡಿದ್ವಿ ಅಂತಂದ್ರೂ ನಡೆಯುತ್ತೆ. 2 to 3 times ಮಾಡಿದ್ರೆ ಸಾಕಾಗುತ್ತೆ. ಓನ್ಲಿ ನಾವೇನೋ ಸ್ಲ್ಯಾಬ್ಗೆ ನಾವು ಪಾಂಡಿಂಗ್ ಮಾಡಿಲ್ಲ ಅಂತಂದ್ರೆ, ಅಂದ್ರೆ ನಾವು ಮೇಲೆ ಪಾತಿ ಕಟ್ತೀವಲ್ಲ, ಸೊ ಪಾತಿ ಕಟ್ಟಲಿಲ್ಲ ಅಂತಂದ್ರೆ ಹಂಗೆ ಕ್ಯೂರಿಂಗ್ ಮಾಡ್ತಾ ಇದೀವಿ ಅಂದ್ರೆ ಅವಾಗ ಮಿನಿಮಮ್ 5 ಸತಿ ಮಾಡ್ಬೇಕು. 5 ಸತಿ ಮಾಡ್ಬೇಕು. ಬಟ್ ಪಾಂಡಿಂಗ್ ಮಾಡೇ ಮಾಡ್ತಾರೆ ಯೂಶಲಿ ಮಾಡೇ ಮಾಡ್ತೀವಿ. ಸೊ ಪಾಂಡಿಂಗ್ ಮಾಡಿದಾಗ ಅದು ನೀರು ಹೋಗದಂಗೆ ನಾವು ನೋಡ್ಕೊಂತ ಇರಬೇಕು. ಮೇಜರ್ಲಿ ಸರ್, ಈಗ ಕ್ಯೂರಿಂಗ್ ಅಲ್ಲಿ ಈಗ ಸ್ಲ್ಯಾಬ್ಗೆನೆ ನೋಡಿ, ಇವಾಗ ನಾವೆಲ್ಲ ಅನ್ಕೊಂತೀವಿ ಸ್ಲ್ಯಾಬ್ಗೆ ಯಾಕೆ ಪಾಂಡಿಂಗ್ ಎಲ್ಲ ಮಾಡಿ ಕ್ಯೂರಿಂಗ್ ಮಾಡ್ತಾ ಇರ್ತೀವಿ, ಕಾಲಮ್ಗಳು ಕ್ಯೂರಿಂಗ್ ಆಗಲಿಲ್ಲ ಅಂತಂತ ಟೆನ್ಷನ್ ಆಗ್ತಾ ಇರ್ತೀವಿ. ಕಾಲಮ್ಗಳು ಕರೆಕ್ಟಾಗಿ ಮೇಲ್ಗಡೆ ಅಂದ್ರೆ ಚೆನ್ನಾಗಿ ಕ್ಯೂರಿಂಗ್ ಆಗ್ತಿತ್ತು, ಇಲ್ಲ ಆಗಲಿಲ್ಲ ಅಂತ ಅನ್ಕೊಂತೀವಿ. ಬಟ್ ಯೂಶಲಿ ಏನಂದ್ರೆ ಸ್ಲ್ಯಾಬ್ಗೆ ಜಾಸ್ತಿ ಬೇಕಾಗಿರೋದು ಸ್ಲ್ಯಾಬ್ಗೆ. ಎಂಟೈರ್ ಏರಿಯಾದಲ್ಲಿ ನಾವೆಲ್ಲಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ನಡೆಯುತ್ತೆ. ಸೊ 1 ದಿನ 2 ದಿನ ಆ ಕಡೆ ಈ ಕಡೆ ಆಯ್ತು, ಒಂದಿನ ಮಿಸ್ ಆಯ್ತು, ನಾವು ಊರಿಗೆ ಹೋದ್ವಿ, ಎಲ್ಲ ನಡೆಯುತ್ತೆ. ಬಟ್ ಸ್ಲ್ಯಾಬ್ ಕ್ಯೂರಿಂಗ್ ಮಾತ್ರನೇ ಕಂಪಲ್ಸರಿ ಮಾಡ್ಬೇಕು, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೋಡಿ, ನಾವು ಫುಲ್ ಸ್ಲ್ಯಾಬ್ ಹಾಕ್ಬಿಡ್ತೀವಿ 30-40ಗೆ, ಒಂದು 12,200 ಅಡಿ ರೂಫ್ ಹಾಕಿರ್ತೀವಿ. ಸೊ ಡೈರೆಕ್ಟ್ ಆಗಿ ಸಣ್ಣಗೆ ಎಕ್ಸ್ಪೋಸ್ ಇರುತ್ತೆ, ಸೊ ಡೈರೆಕ್ಟ್ ಆಗಿ ಬಿಸಿಲು ಬೀಳುತ್ತೆ. ಗೋಡೆಗಳಿಗಾದ್ರೆ ಡೈರೆಕ್ಟ್ ಆಗಿ ಬೀಳಲ್ಲ, ಕಾಲಮ್ಗೂ ಡೈರೆಕ್ಟ್ ಆಗಿ ಒಂದ್ ಸೈಡ್ ಇದಿರುತ್ತೆ. ಸೊ ಒಂದ್ ಸ್ವಲ್ಪ ಹೊತ್ತು ಬೀಳುತ್ತೆ, ಹಿಂಗ್ ಹೊರಟಾಗುತ್ತೆ ಈ ಕಡೆ. ಒಂದ್ ದಿನಕ್ಕೆ 3-4 ಅವರ್ ಬಿಸಿಲು. ಬಟ್ ಸ್ಲ್ಯಾಬ್ ಹಂಗಲ್ಲ, ಬೆಳಗ್ಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಸನ್ರೈಸ್ ಈವ್ನಿಂಗ್ ಹೋಗೋವರೆಗೂ ಪೂರ್ತಿ ಬಿಸಿಲು ಹೊಡಿತಾನೆ ಇರುತ್ತೆ. ಅಲ್ಲಿ ನಮ್ಗೆ ಮೇಜರ್ ಆಗಿ ನಾವು ಕ್ಯೂರಿಂಗ್ ಫೋಕಸ್ ಮಾಡಬೇಕು. 100% 7 days ಡೇಸ್ ಅನ್ನೋದಕ್ಕಿಂತ ನಮ್ಗೆ ಅಲ್ಲಿ ನೀರ್ ಔಟ್ ಆಗದೆ ಇರಂಗೆ
ಹಂಗೆ ಅಂತ ಹೇಳ್ಬಿಟ್ಟು ಕಂಪಲ್ಸರಿ ನೋಡ್ಕೋಬೇಕು, ಮಾಡ್ಬೇಕಾಗತ್ತೆ. ಸರ್ ಇಲ್ಲಿ ನೋಡಿ ನಾವು ಗ್ರೇಡ್ಸ್ ಬೇರೆ ಬೇರೆ ಯೂಸ್ ಮಾಡ್ತೀವಿ, ಕೆಲವೊಂದ್ ಕಡೆ 43, 53, OPC, PPC. ಸೊ ಈ ಸಿಮೆಂಟ್ಗೆ ತಕ್ಕಾಗಿ ಕ್ಯೂರಿಂಗ್ ಏನಾದ್ರು ಚೇಂಜಸ್ ಆಗುತ್ತಾ? ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಆಗುತ್ತೆ ಸರ್. ಯಾಕಂತಂದ್ರೆ ಇವಾಗ ನಮಗೆ OPC ಯೂಸ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅಂದ್ರೆ 53 ಗ್ರೇಡ್ ಸಿಮೆಂಟ್ ಯೂಸ್ ಮಾಡಿದ್ವಿ ಅಂತಂದ್ರೆ ಇದು ಸ್ವಲ್ಪ ಕ್ವಿಕ್ ಆಗಿ ಸ್ಟ್ರೆಂತ್ ಅಚೀವ್ ಆಗುತ್ತೆ. ಒಂದು 7 days ಅಲ್ಲಿ ಏನ್ ಸ್ಟ್ರೆಂತ್ ಅಚೀವ್ ಆಗುತ್ತಲ್ಲ, ಸೊ ಅದೇ 7 days ಸ್ಟ್ರೆಂತ್ ಇದು PPC ನಲ್ಲಿ ನಾವೇನ 43 ಗ್ರೇಡ್ PPC ಯೂಸ್ ಮಾಡಿದ್ವಿ ಅಂದ್ರೆ ಅದು ಇನ್ನ 3 days ಜಾಸ್ತಿ ತಗೊಳುತ್ತೆ. 10 days ಮೇಲೆ ಔಟ್ ಆಗ್ಬಿಡುತ್ತೆ. ಓಕೆ ಓಕೆ ಓಕೆ. ಹಾಗಾಗಿ ನಾವು ಕ್ಯೂರಿಂಗ್ ಅಲ್ಲಿ 7 days ಮಾಡಿದ್ವಿ ಅಂದ್ರೆ ಇಲ್ಲಿ 10 days ಮಾಡಬೇಕಾಗುತ್ತೆ. ಓಕೆ ಓಕೆ. 53 ಗ್ರೇಡ್ಗೆ 7 days ಮಾಡಿದ್ರೆ 43 ಗ್ರೇಡ್ಗೆ 10 days ಕಂಪಲ್ಸರಿ ಮಾಡಬೇಕು, ಕಂಪಲ್ಸರಿ ಅಂತ ಹೇಳ್ತೀರಾ. ಈಗ ಒಂದು ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಅದರಲ್ಲಿ ಈ ಪ್ಲಾಸ್ಟರಿಂಗ್ ಅಂತ ಬಂದಾಗ ಪ್ಲಾಸ್ಟರಿಂಗಿಗೆ ಎಷ್ಟು ಟೈಮ್ ಕ್ಯೂರಿಂಗ್ ಮಾಡಬೇಕು ಅದನ್ನ? ಪ್ಲಾಸ್ಟಿಂಗ್ ನೋಡಿ ಸರ್, ಫಸ್ಟ್ ಇವಾಗ ಡೇಸ್ ವೈಸ್ ಹೋಗೋದಾದ್ರೆ ಸರ್ ನಮಗೆ ನಾವು ಫೂಟಿಂಗ್ ಇಂದಾನೆ ಹೇಳ್ಬಿಡ್ಬೋದು. ಫೂಟಿಂಗ್ ಇಂದಾನೆ ಒಂದ್ ಕಡೆಯಿಂದಾನೆ ಹೇಳ್ತೀವಿ ಅಂತಂದ್ರೆ ಹೇಳ್ಬೋದು. ಸೊ ಮಧ್ಯದಲ್ಲಿ ಪ್ಲಾಸ್ಟಿಂಗ್ ಅಂತಂದ್ರೆ ಪ್ಲಾಸ್ಟಿಂಗ್ 7 days ಕ್ಯೂರಿಂಗ್ ಕಂಪಲ್ಸರಿ. 7 days ಕ್ಯೂರಿಂಗ್ ಬೇಕೇ ಬೇಕು ಅಲ್ಲ? ಎಷ್ಟು ಟೈಮ್ಸ್ ಒಂದ್ ದಿನಕ್ಕೆ? ಎಷ್ಟು ಒಂದಿನಕ್ಕೆ ಸರ್ 2 times ಅದಕ್ಕೂ 2 times. ಬೆಳಗ್ಗೆ ಸಾಯಂಕಾಲ ಕ್ಯೂರಿಂಗ್ ಮಾಡೋದು ಸಾಕಾಗುತ್ತೆ, ಮಧ್ಯಾಹ್ನ ಒಂದ್ಸತಿ ಮಾಡಿದ್ರು ನಡೆಯುತ್ತೆ. ಓಕೆ ಓಕೆ ಓಕೆ. ಅದೇ ನಾನು ಸ್ಟಾರ್ಟಿಂಗ್ ಅಲ್ಲಿ ಕೇಳಿದೆ ಅಲ್ಲ, ಅದಕ್ಕೋಸ್ಕರ ಇದು ಮಾಡಿದೆ. ಆಮೇಲೆ ಕ್ಯೂರಿಂಗ್ ಅಂತ ಬಂದಾಗ ಏನೇನು ಮಿಸ್ಟೇಕ್ಸ್ ಮಾಡ್ತೀವಿ ನಾವು? ಮಿಸ್ಕನ್ಸೆಪ್ಷನ್ಸ್ ಇರ್ಬೋದು. ಕ್ಯೂರಿಂಗ್ ಅಂತ ಬಂದಾಗ ನೋಡಿ ಸರ್, ನಮಗೆ ತುಂಬಾ ಮಿಸ್ಟೇಕ್ಸ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಕ್ಯೂರಿಂಗ್ ನಮಗೆ ಅದು ಆಕ್ಚುಲಿ ಕ್ಯೂರಿಂಗ್ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಗಿದ ತಕ್ಷಣ ಸ್ಟಾರ್ಟ್ ಆಗ್ಬಿಡ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಗೆ ಈಗ ಮೋಲ್ಡ್ ಹಾಕ್ತಿವಿ, ಸೊ ಅದೊಂದು 6 ಅವರಲ್ಲಿ ಗಟ್ಟಿ ಆಗ್ಬಿಡುತ್ತೆ. ಸೊ 6 ಅವರಿಂದ 8-9 ಅವರಲ್ಲಿ ನಾವು ಅದ್ರ ಮೇಲೆ ಆರಾಮಾಗಿ ಓಡಾಡೋ ತರ ಆಗೋಗ್ಬಿಡುತ್ತೆ. ಸರಿ, ಅವಾಗ ಕ್ಯೂರಿಂಗ್ ಸ್ಟಾರ್ಟ್ ಆಗ್ಬಿಡ್ಬೇಕು. ಓಕೆ. ನಾವೇನ್ ಮಾಡ್ತೀವಿ, ಎಷ್ಟೊಂದ್ ಕಡೆ ನಾವು ಕೂಡ ಮಿಸ್ಟೇಕ್ ಮಾಡಿದೀವಿ. ನಾವೇನು ದೊಡ್ಡ ಸೈಂಟಿಸ್ಟ್ಗಳಂತ ನಾವು ಸಾಕಷ್ಟು ಸತಿ, ಯಾಕಂದ್ರೆ ನಾವು ಟೀಮ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಸೊ ಸಮ್ಟೈಮ್ಸ್ ಇವಾಗ ಸ್ಲ್ಯಾಬ್ ಹಾಕ್ಬಿಟ್ಟಿರ್ತಾನೆ ಮೇಸ್ತ್ರಿ, ಅವ್ನ ಪೇಮೆಂಟ್ ಅಂತ ಹಿಂಸೆ ಕೊಡ್ತಾನೆ, ಅವ್ನಿಗೆ ನಾಳೆ ಕೊಡ್ತೀವಪ್ಪ ಅಂತ ಹೇಳಿರ್ತೀವಿ. ಅವ್ನು ನಾಳೆ ಕ್ಯೂರಿಂಗಿಗಿನ ಅವ್ನಿಗೆ ತಲೆಯಲ್ಲಿ ಪೇಮೆಂಟೇ ಇರುತ್ತೆ, ಅಲ್ಲಿ ಹೋಗೇ ಇರಲ್ಲ. ಈ ಥರದ ಮಿಸ್ಟೇಕ್ಸ್ಗಳು ನಾವು ಕೂಡ ಮಾಡಿದೀವಿ. ಸೊ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಗಿದ ತಕ್ಷಣನೇ, ಅಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ಈವ್ನಿಂಗ್ ಸ್ಲ್ಯಾಬ್ ಕಂಪ್ಲೀಟ್ ಆಯ್ತು ಅಂತ ಇಟ್ಕೊಳ್ಳಿ, ಸೊ ಅಟ್ಲೀಸ್ಟ್ ನಾವು 12 hours ಅಂದ್ರೆ ನಾಳೆ ಬೆಳಿಗ್ಗೆ, ಸೊ ನಾಳೆ ಬೆಳಿಗ್ಗೆಯಿಂದಾನೇ ಕ್ಯೂರಿಂಗ್ ಸ್ಟಾರ್ಟ್ ಆಗಬೇಕು. ನಾಳೆ ಬೆಳಿಗ್ಗೆ ಮೇಜರ್ ಮಿಸ್ಟೇಕ್ ಏನ್ ಮಾಡ್ತಾರೆ ಅಂತಂದ್ರೆ, ಒಂದೊಂದ್ ದಿನ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಸ್ಕಿಪ್ ಮಾಡ್ಬಿಡ್ತಾರೆ. ಇವತ್ತು ಮೋಲ್ಡ್ ಆಗಿರುತ್ತೆ, ಸೊ ನಾಳೆ ಕ್ಯೂರಿಂಗ್ ಮಾಡೋದಿರುತ್ತೆ, ಇಲ್ಲಾಂದ್ರೆ ಇವತ್ತು ಮಧ್ಯಾಹ್ನಕ್ಕೆ ಮೋಲ್ಡ್ ಆಗಿರುತ್ತೆ, ಅದು ಸಾಯಂಕಾಲಕ್ಕೆ ಸ್ವಲ್ಪ ನೀರು ಹೊಡಿಬೇಕು, ಅದನ್ನ ಸ್ಕಿಪ್ ಮಾಡ್ತಾರೆ. ನಾಡಿದ್ದು ಬೆಳಗ್ಗೆಗೋ ನಾಡಿದ್ದು ಮಧ್ಯಾಹ್ನಕ್ಕೂ ಸ್ಟಾರ್ಟ್ ಆಗೋಗುತ್ತೆ. ಸೊ ಅದನ್ನ ಮೇಜರ್ ಮಿಸ್ಟೇಕ್ಸ್ ಕ್ಯೂರಿಂಗ್ ಅಲ್ಲಿ ಆಗುತ್ತೆ. ಇನಿಷಿಯಲ್ ಕ್ಯೂರಿಂಗ್ ಒಳ್ಳೆಯದು. ಹೌದು ಸರ್, ಇನಿಷಿಯಲ್ ಸ್ಟಾರ್ಟಿಂಗ್ ಕ್ಯೂರಿಂಗ್ ಅಲ್ಲಿ ನಾವು ಅವಾಯ್ಡ್ ಮಾಡಬಾರ್ದು. ಆಮೇಲೆ ಸ್ಟಾರ್ಟಿಂಗ್ 7 days ಇದೆಯಲ್ಲ ಸರ್, ಸ್ಟಾರ್ಟಿಂಗ್ 7 days ನಾವು ಈ ಕಾಂಕ್ರೀಟ್ ಬಗ್ಗೆ ಹೇಳೋದಾದ್ರೆ, ಸ್ಟಾರ್ಟಿಂಗ್ 7 days ಅಲ್ಲಿ ಅದನ್ನ ಆಲ್ಮೋಸ್ಟ್ ಒಂದು 60-70% ಸ್ಟ್ರೆಂತ್ ಅಚೀವ್ ಆಗ್ಬಿಡುತ್ತೆ ಇಮಿಡಿಯೇಟ್ಲಿ. ಓಕೆ ಓಕೆ. ಅಲ್ಲೇನಾದ್ರೂ ನಾವು ಅಲ್ಲಿ ಮಿಸ್ಟೇಕ್ ಮಾಡಿದ್ವಿ, 1-2 ದಿನ ಸ್ಕಿಪ್ ಮಾಡಿದ್ವಿ, ಸೊ 1-2 ದಿನ ಎಲ್ಲೋ ಹೋಗಿದ್ವಪ್ಪ, ಆಮೇಲೆ ಬಂದು ಮಾಡ್ತಾ ಇದೀವಿ ಅಂತಂದ್ವಿ, ಏನಾರು ಒಂದು ಆ ಕಡೆ ಆಯ್ತು ಅಂತ ಹೇಳಿದ್ರೆ, ಸೊ ಆಟೋಮೆಟಿಕ್ಲಿ ನಮ್ಗೆ ಅಲ್ಲಿ ಸ್ಟ್ರೆಂತ್ ಕಡಿಮೆ ಆಗತ್ತಲ್ಲ, ಅದನ್ನ ನಾವು ರೀಗೈನ್ ಮಾಡಕ್ಕೆ ಆಗಲ್ಲ. ಸೊ ನಮಗೆ ಒಂದು 10% ಕಮ್ಮಿ ಆಯ್ತು ಅಂತಂದ್ರೆ ಅದನ್ನ ಮತ್ತೆ ಆಮೇಲೆ ಎಷ್ಟನ್ನ ಕ್ಯೂರಿಂಗ್ ಮಾಡಿದ್ರೆ ಅದು ಬರಲ್ಲ, ಏನು 7 days ಅಲ್ಲೇ ಮಾಡ್ಬೇಕು ಅದನ್ನ. ಓಕೆ ಓಕೆ. ಸೊ ಇನಿಷಿಯಲ್ ಕ್ಯೂರಿಂಗ್ ಇಸ್ ಮಸ್ಟ್. ಎಷ್ಟೊಂದು ಮಿಸ್ಟೇಕ್ಸ್ ಗಳು ಏನಾಗುತ್ತೆ ಅಂದ್ರೆ, ಟಾಸ್ಕ್ ಕಂಪ್ಲೀಷನ್ ಒಂದು ಆಗಿದ್ರೆ ಸಾಕು ಅನ್ನಂಗೆ ಇದು ಬಿಟ್ಟಿರ್ತಾರೆ. ಬಟ್ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ನಾವು ಯಾವ ಗ್ರೇಡ್ ಅನ್ನ ಯೂಸ್ ಮಾಡಿರ್ಲಿ, ಎಷ್ಟು ಕ್ವಾಲಿಟಿ ಸಿಮೆಂಟ್ ಅನ್ನ ಯೂಸ್ ಮಾಡ್ಕೊಂಡಿರ್ಲಿ, ಅದಕ್ಕೆ ಪ್ರಾಪರ್ ಕ್ಯೂರಿಂಗ್ ಮಾಡಿಲ್ಲ ಅಂದ್ರೆ ಯೂಸೇ ಇಲ್ಲ. ಅದು ಕರೆಕ್ಟ್ ಆಗಿ ಹೇಳಿದ್ರು. ಏನು ನಾವು ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನು ಯೂಸೇ ಇಲ್ಲ. ಸೊ ಇದಕ್ಕೆ ಏನಂತಂದ್ರೆ, ಕ್ಯೂರಿಂಗ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ, ಅದಕ್ಕೇನಂದ್ರೆ ಫಾಲೋ ಅಪ್ ಟೈಮ್ ಕೊಡಬೇಕು, ನಮ್ಮ ಪೇಷನ್ಸ್ ಟೈಮ್ ಕೊಡಬೇಕು. ಕರೆಕ್ಟ್, ಅದು ರಿಕ್ವೈರ್ಮೆಂಟ್. ಸರ್ ಇಲ್ಲಿ ನಾನು ಒಂದು 2 ಕಡೆ ನೋಡಿದ್ದೀನಿ. ಯೂಶುವಲಿ ನೋಡಿ, ಈಗ ಗನ್ನಿ ಬ್ಯಾಗ್ಸ್ ಯೂಸ್ ಮಾಡ್ತಾರೆ, ಗೋಣಿ ಚೀಲನ ಸುತ್ತಬಿಟ್ಟು ಮಾಡಿ ಅದಕ್ಕೆ ನೀರು ಹೊಡಿತಾ ಇರ್ತಾರೆ. ಇದು ದಿಸ್ ಪ್ರಾಪರ್ ಮೆಥಡ್. ಆಮೇಲೆ ಇನ್ನೊಬ್ರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಒಂದು ಕಾಲಮ್ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರ್ ಕಟ್ಬಿಟ್ಟು ನೀರ್ ಹಾಕ್ಬಿಟ್ಟು ಚಿಕ್ಕದಾಗಿ ಹೋಲ್ ಮಾಡಿ ಇಟ್ಬಿಟ್ಟಿದ್ದಾರೆ. ಆ ತರ ಎಲ್ಲ ಬೇರೆ ಬೇರೆ ಪ್ಲಾನ್ಸ್ ಎಲ್ಲ ಮಾಡ್ತಾರೆ. ಇದೆಲ್ಲ ಚೆನ್ನಾಗಿರುತ್ತಾ? ಹೆಂಗೆ? ಇದೆಲ್ಲ ಒಳ್ಳೇದೇನೆ. ಯಾಕಂತಂದ್ರೆ ನೋಡಿ, ಕಾಲಮ್ ಮೇಲ್ಗಡೆ ಅದೊಂದು ಕವರ್ ಅಲ್ಲಿ ತುಂಬಿಟ್ಟು ಹೋಲ್ಸ್ ಹಾಕಿದ್ವಿ ಅಂತ ಹೇಳಿದ್ರೆ, ಸೊ ಅವಾಗ ಅದು ಕಂಟಿನ್ಯೂಸ್ ಕ್ಯೂರಿಂಗ್ ಬರ್ತಾನೆ ಇರುತ್ತೆ. ಬಟ್ ಆಮೇಲೆ ಗನ್ನಿ ಬ್ಯಾಗ್ಸ್ ಅಷ್ಟೇ, ಗನ್ನಿ ಬ್ಯಾಗ್ ಹಾಕಿ ಇಟ್ಟಿದ್ವಿ ಅಂತಂದ್ರೆ ಅದು ಕೂಡ ಕಂಟಿನ್ಯೂಸ್ ಹೋಗ್ತಾ ಇರುತ್ತೆ. ಸೊ ಇವಾಗ ನಾವು ನಾವಿದೆ ಮ್ಯಾಕ್ಸಿಮಮ್ ಇವಾಗ ಮೇಲ್ಗಡೆ ಕವರ್ ಕಟ್ಟಿ ಇಡಲ್ಲ ನಾವು, ಅದು ಆಗಲ್ಲ, ಕೆಲಸ ಸ್ಟಾರ್ಟ್ ಮಾಡ್ತೀವಲ್ಲ. ಅದ್ಯಾಕಂತಂದ್ರೆ ಇವಾಗ ಫಸ್ಟ್ ಎಲ್ಲ ಹೆಂಗಿತ್ತು ಅಂತಂದ್ರೆ, ಇವಾಗ ಸ್ಲ್ಯಾಬ್ ಹಾಕಿ ಕಾಲಮ್ ಹಾಕಿ ಒಂದೊಂದು ವಾರ ಕೆಲಸ ಬಿಡೋರು. ಸೊ 1 ವಾರ 10 ದಿನ ಕೆಲಸ ಬಿಟ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋರು. ಸೊ ನಮ್ಗೆ ಇವಾಗಿರೋ ಎಟಿಕ್ ಶೆಡ್ಯೂಲ್ ಅಲ್ಲಿ ಹಂಗ್ ಮಾಡಕ್ ಆಗಲ್ಲ. ಓನರ್ ಹಿಂದೆನೆ ಇರ್ತಾರ, ಎಲ್ರಿ ಲೋನ್ ಸ್ಟಾರ್ಟ್ ಆಗಿ ಹೋಗುತ್ತೆ, ಯಾವಾಗ ಕಟ್ತೀರ.
ಅದಕ್ಕೆ ನಾವು ಆಮೇಲೆ ನಾವೇನಂದ್ರೆ ಅಲ್ಲಿ ಲೇಬರ್ಸ್ ಇಲ್ಲ ಅಂತಂದ್ರೆ ಆ ಮೆಥಡ್ ವರ್ಕೌಟ್ ಆಗುತ್ತೆ. ಅಂದ್ರೆ ಡ್ರೈ ಆಗ್ಬಿಟ್ಟಿದೆ, ನಾವೆಲ್ಲೋ ಇವತ್ತು ಹೋಗಿ ಮತ್ತೆ ನಾಳೆ ಹೋಗೋ ಬರ್ತೀವಿ ಅಂತಂದ್ರೆ ಸೊ ಸ್ವಲ್ಪ ನಿಧಾನಕ್ಕೆ ಬರ್ತಾ ಇರಲಿ ಅಂತ ಅನ್ನೋ ಮೆಥಡ್ ವರ್ಕೌಟ್ ಆಗುತ್ತೆ. ಅಂದ್ರೆ ಎಂಟೈರ್ ಏನೇ ಪ್ರೋಸೆಸ್ ಮಾಡ್ಲಿ ಸರ್, ಆ ಸರ್ಫೇಸ್ ವೆಟ್ ಆಗಿರ್ಬೇಕಷ್ಟೇ, ಹಸಿ ಇರ್ಬೇಕಷ್ಟೇ. ನಾವು ಗನಿ ಬ್ಯಾಗ್ ಎಲ್ಲಾರು ಮಾಡಲಿ, ಇಲ್ಲ ಹಂಗೆ ನೀರನ್ನ ಹೊಡಿಲಿ, ಸೊ ಮೇಲ್ಗಡೆ ಕವರ್ ಎಲ್ಲಾರ ಮಾಡಲಿ. ಸೊ ಎಷ್ಟೊಂದು ಜನ ನಮಗೂ ಅದು ಈ ಥರ ಸಖತ್ ಹೆಡ್ಡೇಕ್ ಆಗುತ್ತೆ. ಅವ್ರು ಅವಾಗ ಅಲ್ಲಿ ನಮ್ಮ ಪಕ್ಕದ ಬಿಲ್ಡಿಂಗ್ ಅವರು ಕವರ್ ಎಲ್ಲ ಕಟ್ಟಿ ನೀರು ತುಂಬಿಸಿದ್ದಾರೆ, ನೀವು ಮಾತ್ರ ಅದು ಮಾಡ್ತಾ ಇಲ್ವಲ್ಲ ಯಾಕೆ ಅಂತಂದೇಳಿ ನಮ್ಮನ್ನು ಕೇಳ್ತಾರೆ. ಬಟ್ ಅವ್ರ ಪ್ರೋಸೆಸ್ ಬೇರೆ ಇರುತ್ತೆ, ಅವ್ರ ಸ್ಪೀಡ್ ಅವ್ರಿಗೆ ಅವ್ರ ಟೈಮ್ ಪ್ರಕಾರ ಮಾಡ್ತಾರೆ, ಅರ್ಜೆಂಟ್ ಇರಲ್ಲ. ಅಲ್ಲಿ ಇವಾಗ ಹಳೆ ಮೇಸ್ತ್ರಿಗಳಿಗೆ ಒಂದು 20 ವರ್ಷದ ಮುಂಚೆಯಿಂದ ಕೆಲಸ ಮಾಡ್ತಿರ್ತಾರಲ್ಲ, ಅವ್ರು ಅದು ಏನ್ ಮಾಡೋರು ಓನರ್ ಹೇಳ್ದೇನೆ ಹೋಗ್ಲಿ, ಹಂಗೆ ಬರ್ತಾ ಒಂದು 5 ರೂಪಾಯಿದು ಕವರ್ಗಳು ಕೈಲಿ ಹಿಡ್ಕೊಂಡು ಅವರೇ ತುಂಬಿಸಿ ಇಟ್ಬಿಡ್ತಾರೆ ಮೇಲ್ಗಡೆ. ಸೊ ಅವ್ರು ಅದು ಅವಾಗಿಂದ ಮಾಡಿದೀವಪ್ಪ, ಹಳೆ ಕಾಲದವರೆಲ್ಲ ಅದು ಮಾಡೋದು ಜಾಸ್ತಿ. ಬಟ್ ಇವಾಗಿನವ್ರು ಹಂಗೆ ಮಾಡಲ್ಲ. ಗನ್ನಿ ಬ್ಯಾಗ್ ಹಾಕ್ಬಿಟ್ಟು ನೀರು ಮಾಡ್ತಾರೆ. ಅಂಡ್ ನಾವು ಯೂಶಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಅದಕ್ಕಂತ ಸಪ್ರೇಟ್ ಕ್ಯೂರಿಂಗ್ ಅಂತ ಹೇಳ್ಬಿಟ್ಟು ಡೇಸ್ ಅಂತ ಬಿಡಲ್ಲ. ಸೊ ಏನಾರು ಒಂದು 2-3 ದಿನದಲ್ಲಿ ಹಂಗೆ ಇಮಿಡಿಯೇಟ್ ವರ್ಕ್ ಸ್ಟಾರ್ಟ್ ಮಾಡ್ಕೊಂತಿದ್ವಿ ಅಂದ್ರೆ ಮೇಲೆ ಟಾಪ್ ಸರ್ಫೇಸ್ ಮಾತ್ರನೇ ಗನಿ ಬ್ಯಾಗ್ ಕವರ್ ಮಾಡಿಬಿಟ್ಟು ಅದರಿಂದ ಹಂಗೆ ಸ್ವಲ್ಪ ನೀರು ಇಳಿತಾ ಇರುತ್ತೆ ಅಂತ ನಾವು ಪ್ರೋಸೆಸ್ ಮಾಡ್ಕೊಂಡು ಹಂಗೆ ಸೈಮಲ್ಟೇನಿಯಸ್ ಆಗಿ ಬ್ಲಾಕ್ ವರ್ಕ್ ಮಾಡ್ತಾ ಇರ್ತೀವಲ್ಲ, ಸೊ ಬ್ಲಾಕ್ ವರ್ಕ್ ಜೊತೆ ವರ್ಕ್ ನಡೀತಾ ಇರುತ್ತೆ. ಸರ್ ಇನ್ನೊಂದು ಡೌಟ್ ತುಂಬಾ ಜನರಿಗೂ ಬಂದಿರುತ್ತೆ, ಒಂದು ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಕ್ಯೂರಿಂಗ್ ಅನ್ನೋದು ನಿಮ್ಮ ಪೋರ್ಷನ್ ಅಲ್ಲಿ ಬರುತ್ತೋ ಓನರ್ ಪೋರ್ಷನ್ ಅಲ್ಲಿ ಬರುತ್ತಾ? ಸರ್ ಇದೊಂದು ಕ್ಲಿಯರ್ ಕ್ವಶನ್ ಸರ್. ಇದು ಕೂಡ ನನಗೆ ತುಂಬಾ ದಿನದಿಂದ ಇದೊಂದು ಹೇಳಲೇಬೇಕು ಅನ್ಕೊಂಡಿದ್ದೆ, ನನಗೆ ಆಪರ್ಚುನಿಟಿನೇ ಸಿಕ್ಕಿಲ್ಲ. ನೋಡಿ ಸರ್, ಕ್ಯೂರಿಂಗ್ ಅಂತ ಹೇಳಿದ್ರೆ ಯಾವ ಓನರ್ದು ಅಲ್ಲ, ಇದು ಯಾವ ಕಾಂಟ್ರಾಕ್ಟರ್ದು ಅಲ್ಲ ಟಾಸ್ಕ್. ಇದೇನಂದ್ರೆ ಬೋತ್ ಟಾಸ್ಕ್, ಇದು ಇಬ್ಬರದು ಟಾಸ್ಕ್. ಹೆಂಗ್ ಮಾಡೋಣ ಇಬ್ರು ಸರ್? ಅಂದ್ರೆ ಇವಾಗ ನೋಡಿ ಸರ್, ಈಗ ಕಾಂಟ್ರಾಕ್ಟ್ ಕೊಟ್ಟಿದೀವಿ ಅಂದಿದ ತಕ್ಷಣನೇ ಕಂಪನಿದ್ ಆಗ್ಬಿಡಲ್ಲ ಅದು ಟಾಸ್ಕ್. ಸೊ ಕಂಪ್ನಿಯವರು ರೆಸ್ಪಾನ್ಸಿಬಿಲಿಟಿನೇ ಮಾಡ್ಲೇಬೇಕಾಗತ್ತೆ. ಇಲ್ಲ ಯಾರೋ ಕಾಂಟ್ರಾಕ್ಟರ್ ಅಂತ ಇಟ್ಕೊಂಡು ಅವರು ಕೂಡ ಕ್ಯೂರಿಂಗ್ ನ ಮಾಡ್ಲೇಬೇಕಾಗುತ್ತೆ. ಬಟ್ ಎಂಡ್ ಡೇಗೆ ಇದಕ್ಕೆ ಅಮೌಂಟ್ ರಿಕ್ವೈರ್ಮೆಂಟ್ ಇಲ್ಲ. ಸೊ ಇದಕ್ಕೆ ಏನ್ ಬೇಕಾಗಿರೋದೇನೋ, ಸೊ ಜಸ್ಟ್ ಪೇಷನ್ಸ್ ಬೇಕು, ಅದಕ್ಕೆ ಫಾಲೋ ಅಪ್ ಬೇಕು. ಸೊ ಬೈ ಚಾನ್ಸ್ ಓನರ್ ಇದಾರೆ ಸೈಟಲ್ಲಿ, ಸೈಟಲ್ಲಿ ಓನರ್ ಇದಾರೆ ಅಂತಂದ್ರೂ ನಾನು ಓನರ್ ಅಪ್ ಅಂತ ಕುಂತ್ಕೊಂಡ್ರೆ 100% ಸ್ಟ್ರೆಂತ್ ಬರಲ್ಲ. ಯಾಕಂತಂದ್ರೆ ಓನರು ಕೂಡ ಕ್ಯೂರಿಂಗ್ ಪಾರ್ಟ್ ಆಫ್ ದ ಕ್ಯೂರಿಂಗ್ ಆಗ್ಲೇಬೇಕಾಗುತ್ತೆ. ಓನರು ಕೂಡ 50% ಮಾಡಬೇಕು, ಸೊ ಕಾಂಟ್ರಾಕ್ಟರ್ ಕೂಡ ಮಾಡಬೇಕು. ಅಂಡ್ ಇಬ್ರು ಕೂಡ ಅಗ್ರಿಯಾಗಿ ಏನಿರ್ಬೇಕು ಅಂತ ಹೇಳಿದ್ರೆ, ಸೊ ಇಲ್ಲ ಓನರ್ ಎಲ್ಲಾನು ಕಾಂಟ್ರಾಕ್ಟರ್ ಮೇಲೆ ಹಾಕಿದ್ರೆ 100% ಅದು ದಿನ ರೀಸನ್ ಹೇಳ್ದಂಗೆನೆ. ಸೊ ಇಲ್ಲ ಸಮ್ಟೈಮ್ಸ್ ಓನರ್ ಮಾಡ್ತಿದಾರೆ, ಕಾಂಟ್ರಾಕ್ಟರ್ ಮಾಡ್ತಿಲ್ಲ ಅಂತಂದ್ರೆ ಎಲ್ಲ ಟೈಮ್ ಓನರ್ ಇರಕ್ಕಾಗಲ್ಲ, ಅವ್ರದೆಲ್ಲ ಕೆಲಸಗಳಿರುತ್ತೆ, ಎಲ್ಲ ಹೋಗಿರ್ತಾರೆ. ಆ ಟೈಮಲ್ಲಿ ಕಾಂಟ್ರಾಕ್ಟರ್ ಮಾಡ್ಲೇಬೇಕಾಗುತ್ತೆ. ಈಗ ಒಂದ್ ವೇಳೆ ಓನರ್ ಯಾರನ್ನಾದ್ರೂ ಇಟ್ಬೋದಲ್ವಾ ಕ್ಯೂರಿಂಗ್? ಯಾರನ್ನಾದ್ರು ಅದು ಬೆಸ್ಟ್ ಆಪ್ಷನ್ ಸರ್. ನಾವು ನಮ್ಮ ಕಸ್ಟಮರ್ಸ್ಗೆಲ್ಲ ಅದನ್ನೇ ಸಜೆಸ್ಟ್ ಮಾಡ್ತೀವಿ. ಯಾಕಂದ್ರೆ ಈ ಕ್ಯೂರಿಂಗ್ ಅನ್ನೋದು ಏನಾಗುತ್ತೆ ಅಂತಂದ್ರೆ ಸರ್, ಇವಾಗ ಲೇಬರ್ಗೂ ಹೇಳೋದಕ್ಕಾಗಲ್ಲ, ಈ ಕಡೆ ಓನರ್ಗೂ ಹೇಳಕ್ಕಾಗಲ್ಲ. ಸೊ ಲೇಬರ್ ಕೇಳಿದ್ರೆ ಇಲ್ಲ ಸರ್ ಇವಾಗ ಮಾಡಿದೀನಿ, ಮತ್ತೆ ಸುಮ್ನೆ ಬಂದು ಗಲಾಟೆ ಮಾಡ್ತಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಇವಾಗ ನೋಡಿದ್ರೆ ಓನರ್ ನೋಡಿದ್ರೆ ಇವ್ರು ಕ್ಯೂರಿಂಗ್ ಮಾಡಲ್ಲ ರೀ, ಸುಮ್ನೆ ಸುಳ್ಳು ಹೇಳ್ತಾರೆ, ನೆನ್ನೆದು ಫೋಟೋ ತೋರಿಸ್ತೀನಿ, ಮೊನ್ನೆ ಫೋಟೋ ತೋರಿಸ್ತೀನಿ, ಅವತ್ತೇ ಒಣಗೋಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಓನರ್ಗಳು ಹೇಳ್ತಾರೆ. ಸೊ ಹಂಗಾಗಿ ನಾವೇನ್ ಸಜೆಸ್ಟ್ ಮಾಡ್ತಾ ಇದೀವಿ ಅಂತಾರೆ ಓನರ್ಗೂ, ಸರ್ ನಾವು ಸ್ವಲ್ಪ ಅಮೌಂಟ್ ಹಾಕ್ತಿವಿ, ನೀವು ಸ್ವಲ್ಪ ಅಮೌಂಟ್ ಹಾಕಿ ಒಬ್ಬನು ಪರ್ಮನೆಂಟ್ ಆಗಿ ಕ್ಯೂರಿಂಗ್ ಅಂತ ಅವನ್ನ ನೀವೇ ಫಾಲೋ ಅಪ್ ತಗೊಳ್ಳಿ. ಸೊ ನಾವು ಫಾಲೋ ಅಪ್ ಗಿನ್ನ ಡೈರೆಕ್ಟ್ ಆಗಿ ನೀವೇ ಮಾತಾಡ್ತೀರಿ, ಅದ್ರಲ್ಲಿ ನೀವು ಸ್ವಲ್ಪ ಪೇಮೆಂಟ್ ನಾವು ಸ್ವಲ್ಪ ಹಾಕ್ತಿವಿ, ನೀವು ಸ್ವಲ್ಪ, ಇಬ್ಬರದು ಪಾರ್ಟ್ನರ್ಶಿಪ್ ಅಲ್ಲ ಕ್ಯೂರಿಂಗ್ ಅಂತಂದ್ರೆ. ಇವಾಗ ಆಕ್ಚುಲಿ ಕಂಪ್ನಿಯವರೇ ಮಾಡಬೇಕು. ಸೊ ಕಂಪ್ನಿಯವ್ರು ಇವಾಗ ಸರ್ ಇನಿಷಿಯಲ್ ಡೇಸ್ ಅಲ್ಲಿ ನಾವು ಸೈಟಲ್ಲಿ ಇದ್ದಾಗೆಲ್ಲ ಚೆನ್ನಾಗಿ ನಡೀತಾ ಇತ್ತು. ಸೊ ಇವಾಗ ಸಂಡೇ ರಜೆ ಇರುತ್ತೆ, ಅವತ್ತು ಹೋಗೋ ಕ್ಯೂರಿಂಗ್ ಅಂತ ಹೇಳ್ಬಿಟ್ಟು ಅವ್ನು 100 ಸತಿ ಫೋನ್ ಮಾಡಬೇಕು ಮೇಸ್ತ್ರಿಗೆ, ಕ್ಯೂರಿಂಗ್ ಓದೋಣ ಅಂತ ಹೇಳ್ಬಿಟ್ಟು. ಅವ್ನು ಆಲ್ರೆಡಿ ಅವನಿಗೆ ಸಾಟರ್ಡೆ ಪೇಮೆಂಟು ಆಗೋಗಿರುತ್ತೆ, ಸಂಡೇ ಅವ್ನು ಹಿಡಿಯಕ್ಕೆ ಆಗ್ತಿರಲ್ಲ. ಸೊ ಅವನು ಇಲ್ಲಿದ್ದಾನೆ ಅಲ್ಲಿದ್ದಾನೆ ಹುಡುಗ ಹೋಗ್ತಾವನೆ ಹಂಗೆ ಹಿಂಗೆ ಅಂತ ಏನೋ ಒಂದು ಕತೆ ಹೇಳ್ತಾ ಇರ್ತಾನೆ. ಸೊ ಅದ್ರ ಬದಲು ಓನರ್ ಹೋಗಿರ್ತಾರೆ ಸಂಡೇ. ಸೊ ಸಂಡೇ ಹೋದಾಗ ಹಾಳಾಗೋಲಿ ಬಿಡಪ್ಪ ಇವತ್ತು ಬಂದಿಲ್ಲ, ನಾನೇ ಕ್ಯೂರಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಬಿಟ್ರೆ ಸೊ ಬಿಲ್ಡಿಂಗು ಸ್ಟ್ರೆಂತ್ ಬಂದ್ಬಿಡುತ್ತೆ. ಆಮೇಲೆ ಆ ಟೆನ್ಷನ್ ಇರಲ್ಲ. ಸೊ ನಾವೇನ್ ಮಾಡ್ತೀವಿ, ಆ ಬ್ಲೇಮ್ ಗೇಮ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಕಾಂಟ್ರಾಕ್ಟ್ ಕೊಟ್ಟಿದೀವಲ್ಲ, ಮಾಡ್ಲಿಲ್ಲ, ನಮ್ದು ಇವ್ರಿಗೆ ದುಡ್ಡು ಕೊಟ್ಟಿದೀವಲ್ಲ ಅಂತ ಅನ್ನಂಗೆ ಆಗುತ್ತೆ. ಹೋದಾಗ ನಾವು ಮಾಡಿದ್ರೆ ಒಳ್ಳೇದು ಅಂತ, ಹೋದಾಗ ಕಂಪಲ್ಸರಿ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಇವಾಗ ನಮ್ಮ ಮನೆಯಲ್ಲೂ ಅಷ್ಟೇ ಸರ್, ನಮ್ಮ ಫಾದರ್ ಡೈಲಿ ಹೋಗಿ ಕ್ಯೂರಿಂಗ್ ಮಾಡ್ತಾರೆ. ನಿಮ್ಮ ಫಾದರ್ ಡೈಲಿ ಮಾಡ್ತಾರೆ. ನಾವು ಮೇಸ್ತ್ರಿ ಇಟ್ಕೊಂಡಿದೀವಿ, ಎಲ್ಲ ಪ್ರೊಸೆಸ್ ಕಂಪ್ನಿನೇ ಇದೆ. ಮೇಸ್ತ್ರಿಗೆ ಅವರು ಕೂಡ ಮಂತ್ಲಿ ಪೇಮೆಂಟ್ ಕೊಡ್ತಾ ಇದೀವಿ. ಬಟ್ ಸ್ಟಿಲ್ ನಮ್ಮ ಫಾದರ್ ಹೋಗಿ ಕ್ಯೂರಿಂಗ್ ಮಾಡೋದು. ನಿಮ್ಮ ಫಾದರ್ ಕ್ಯೂರಿಂಗ್ ಮಾಡ್ತಾರೆ. ಇಂಟ್ರೆಸ್ಟ್ ಇರ್ಬೇಕು, ನಮ್ಗೆ ಇಂಟ್ರೆಸ್ಟ್ ಇರ್ಬೇಕು. ಯಾಕಂದ್ರೆ ಸೊ ಕ್ಯೂರಿಂಗ್ ಅಂತ ಬಂದಾಗ, ಯಾಕಂದ್ರೆ ಇವಾಗ ನೋಡಿ ಸರ್, ಇದ್ರಲ್ಲಿ ಯಾವ್ದು ಅಮೌಂಟ್ ಇರಲ್ಲ.
ಸೊ ಇವಾಗ ಕಾಂಟ್ರಾಕ್ಟರ್ ಏನೋ ಸೇವ್ ಮಾಡ್ತಾನೆ ಅನ್ನೋದು ಏನಿರಲ್ಲ ಅದರಲ್ಲಿ. ಸೊ ಇಲ್ಲ ಓನರ್ಗೆ ಏನೋ ಉಳಿತಾನೆ ಅನ್ನೋದೇನಿಲ್ಲ, ಇದೇನಂದ್ರೆ ಎಫರ್ಟ್ ಇದು. ಎಫರ್ಟ್ ನ ನಾವು ಎಂಡ್ ಡೇಗೆ ನೋಡಿ ಸರ್, ಇವಾಗ ನಮ್ಮ ಮನೆಗೆ ನಾವು ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ನಮ್ಗೆ ಕಷ್ಟ ಆಗ್ಬೋದು. ಸೊ ನಮ್ಗೆ ಎಲ್ಲಾ ಕಾಂಟ್ರಾಕ್ಟ್ ಕೊಟ್ಟು ದುಡ್ಡು ಖರ್ಚು ಮಾಡಿ ನಾವು ಕೆಲಸ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅನ್ಸ್ಬೋದು. ಬಟ್ ಆ ಬೆನಿಫಿಟ್ ನಮಗೆ ಅಲ್ಲ ಸರ್, ನಮಗೆ ಸಿಗುತ್ತೆ. ನಮ್ಗೆ ಎಂಡ್ ಡೇ ನಮ್ ಬಿಲ್ಡಿಂಗ್ ತಾನೇ ಸ್ಟ್ರೆಂತ್ ಆಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ನಾವು ಹೋಗಿ ನಾವೆಲ್ಲ ದುಡ್ಡು ಕೊಟ್ಟು ನಾವು ಕಾಂಟ್ರಾಕ್ಟರ್ ಬಿಲ್ಡಿಂಗ್ ಹೋಗಿ ಕ್ಯೂರಿಂಗ್ ಮಾಡ್ತಾ ಇರಲ್ಲ, ಬಿಲ್ಡಿಂಗ್ ನಾವು ಕ್ಯೂರಿಂಗ್ ಮಾಡಲ್ಲ, ನಮ್ಮ ಬಿಲ್ಡಿಂಗ್ ನಾವು ಮಾಡ್ತಾ ಇರ್ತೀವಿ. ಕರೆಕ್ಟ್ ಅದನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಕರೆಕ್ಟ್ ಹೇಳಿದೆ. ಸೊ ಇವಾಗ ನಿಮ್ಗೆ ಗೊತ್ತಾಗಿರ್ಬೋದು, ಸೊ ಇದು ಯಾರ ಪಾಲಿಗೆ ಬರುತ್ತೆ, ಯಾರು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇಬ್ರು ಇದನ್ನ ತಗೊಂಡು ಮುತುವರ್ಜಿ ಕೊಟ್ಟು ಮಾಡಿ, ಇಲ್ಲ ಯಾರನ್ನಾದ್ರೂ ಒಬ್ಬರನ್ನ ಇಟ್ಬಿಟ್ಟು ಇಬ್ರು ಪೇಮೆಂಟ್ ಮಾಡೋದು ಒಳ್ಳೇದು. ಇದು ಇದರ ಆನ್ಸರ್. ಸರ್ ನೆಕ್ಸ್ಟ್ ಬರೋದು ಫೈನಲ್ ಸ್ಟ್ರೆಂತ್ ಅಚೀವ್ಮೆಂಟ್. ಇದು ನಮಗೆ ಒಂದು ಕಡೆಯಿಂದ ಹೇಳ್ತಾ ಬನ್ನಿ, ಒಂದು ಸೆಕ್ಷನ್ ಇಂದ, ಫುಟಿಂಗ್ ಇಂದ. ಒಂದು ಫುಟಿಂಗ್ ಇಂದ ಅಂತ ಹೇಳೋದಾದ್ರೆ ಸರ್, ಫಸ್ಟ್ ಕ್ಯೂರಿಂಗ್ ಮುಗಿಸ್ಬಿಡ್ಲ. ಕ್ಯೂರಿಂಗ್ ನೋಡಿ ಸರ್, ಫಸ್ಟ್ ನಮಗೆ PCC ಇಂದ ಹೇಳ್ಕೊಂಡು ಹೋಗೋದಾದ್ರೆ, ಸೊ PCC ಆಗಿದ ತಕ್ಷಣ 1 or 2 days ಕ್ಯೂರಿಂಗ್ ಮಾಡ್ಕೊಂತೀವಿ. ಸೊ ಅದಾದ್ಮೇಲೆ ನಮಗೆ ಫುಟಿಂಗ್ ಕಾಂಕ್ರೀಟ್ ಬರುತ್ತೆ. ಸೊ ಫುಟಿಂಗ್ ಕಾಂಕ್ರೀಟ್ ಬಂತು ಅಂತ ಹೇಳಿದ್ರೆ, ಫುಟಿಂಗ್ ಕಾಂಕ್ರೀಟ್ ಆಗಿದಾದ್ಮೇಲೆ ಮತ್ತೆ ನಮ್ಗೆ ಅದು ಮಿನಿಮಮ್ 3 to 7 days ಕ್ಯೂರಿಂಗ್ ಬೇಕು. 3 to 7 days ಬೇಕಾಗುತ್ತೆ. ಬಟ್ ಅಲ್ಲಿ ಹೆಂಗ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಸೊ ಈಗ ಫುಟಿಂಗ್ ಕಾಂಕ್ರೀಟ್ ಆಗುತ್ತೆ, ಇಲ್ಲೂ ಅಷ್ಟೇ ಫುಟಿಂಗ್ ಕಾಂಕ್ರೀಟ್ ಆಗಿದ ತಕ್ಷಣ ಮೊನ್ನೆ ದಿನನೇ ನೀರು ಬಿಡಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಅಲ್ಲಿ ನಾವು ಕಾಲಮ್ ಮಾರ್ಕಿಂಗ್ ಹಾಕ್ಲಿ, ಸ್ಟಾರ್ಟರ್ ಹಾಕ್ಲಿ, ಏನಾರು ಹಾಕ್ಲಿ, ಸೊ ಅಟ್ಲೀಸ್ಟ್ ನಾವು ಒಂದು ಸ್ವಲ್ಪ ಬೆಳಗ್ಗೆನೆ ನೀರು ತುಂಬಿಸಿದ್ವಿ ಅಂತಂದ್ರೆ ಸೈಡಲ್ಲಿರೋ ಸಾಯಿಲ್ ಸರ್ಫೇಸ್ ಅದಕ್ಕೆಲ್ಲ ಹೋಗಿ ಸ್ವಲ್ಪ ವೆಟ್ ಆಗುತ್ತೆ. ಆಮೇಲೆ ಟಾಪಲ್ಲೂ ಸ್ವಲ್ಪ ನೀರಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಕ್ಯೂರಿಂಗ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸೊ ನಾವು ಕಾಲಮ್ ಬಾಕ್ಸ್ ಹಾಕಕ್ಕೆ 2-3 ದಿನ ಆಗುತ್ತೆ. ಒಂದಿನ ಸ್ಟಾರ್ಟರ್ ಹಾಕಿ ಮತ್ತೆ ಪೆಡಸ್ಟಲ್ ಬಾಕ್ಸ್ ಹಾಕಿದ್ದು ಅಂತ ಹಾಕಕ್ಕೆ, ಸೊ ಆ 3 days ಆಗುತ್ತೆ ಅಲ್ಲಿ. ಅದಾದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಮತ್ತೆ ಬ್ಯಾಕ್ ಫಿಲ್ಲಿಂಗ್ ಅಂತ ಮಾಡ್ತೀವಿ. ಅಂದ್ರೆ ಎಲ್ಲ ಪೆಡಸ್ಟಲ್ ಬಾಕ್ಸ್ ರೈಸ್ ಆಗಿದ್ದಾದ್ಮೇಲೆ ಅದು ವಾಪಸ್ ಮಣ್ಣೆಲ್ಲ ತುಂಬುವಂತದ್ದು. ಕರೆಕ್ಟ್. ಮತ್ತೆ 3-4 days ಕ್ಯೂರಿಂಗ್ ಆಗುತ್ತೆ. ಅಲ್ಲಿ 7 days ಕಂಪ್ಲೀಟ್ ಆಗುತ್ತೆ. ಓಕೆ. ಸೊ 7 daysಗೆ ಆಲ್ಮೋಸ್ಟ್ ನಮಗೆ ಇದು ಆಟೋಮೆಟಿಕ್ಲಿ ಒಂದು 60-70% ಸ್ಟ್ರೆಂತ್. ಬ್ಯಾಕ್ ಫಿಲ್ಲಿಂಗ್ ಮಾಡ್ತೀವಲ್ಲ, ಅಲ್ಲಿ ಎಷ್ಟು ನೀರು ತುಂಬಿಸ್ಬೇಕಂತ ಏನಾದ್ರು ಇದೆಯಾ? ಅಲ್ಲಿ ಇಷ್ಟೇ ಪರ್ಸೆಂಟೇಜ್ ಅಂತ ಹೇಳ್ಬಿಟ್ಟು ಏನಿಲ್ಲ. ಸೊ ನಮ್ಗೆ ಏನಾದ್ರೂ ಅದು ಸಾಯಿಲ್ ಪೂರ್ತಿ ವೆಟ್ ಆಗ್ಬೇಕು, ಕ್ಲೀನ್ ಆಗಿ ಸೆಟ್ಲ್ ಆಗ್ಬೇಕು. ಯಾಕಂದ್ರೆ ಲೂಸ್ ಮಣ್ಣು ತುಂಬಿರ್ತೀವಲ್ಲ, ಸೊ ಅದೆಲ್ಲ ಕಲ್ಲು ಅದು ಇದೆಲ್ಲ ಏನಾಗ್ದಿರಂಗೆ ಕ್ಲೀನ್ ಆಗಿ ಒಳ್ಳೆ ಸಾಯಿಲ್ ಹಾಕಿದ್ವಿ ಅಂತ ಹೇಳಿದ್ರೆ, ಅದೆಲ್ಲ ನೀರು ತುಂಬಿಸಿದ್ವಿ ಅಂತ ಹೇಳಿ ನೀರು ತುಂಬಿಸಿ ಅದ್ರ ಮೇಲೆ ಕೂಡ ಸ್ವಲ್ಪ ಪಾಂಡಿಂಗ್ ಮಾಡಬೇಕು. ಒಂದು ಫುಲ್ ಮಣ್ಣನ್ನ 0 level ತುಂಬಿಸೋ ಬದಲಾಗಿ ಒಂದು 2-3 ಇಂಚ್ ಕಮ್ಮಿ ಇಟ್ಬಿಟ್ಟು 2-3 ಇಂಚ್ ಮೇಲೆ ಮೋಲ್ಡ್ ಮೇಲೆ ಹೆಂಗ್ ನೀರು ನಿಲ್ಸ್ತೀವಲ್ಲ ಆ ತರ ನೀರು ನಿಲ್ಸಿದ್ವಿ ಅಂತಂದ್ರೆ ಇನ್ನೂ ಸ್ವಲ್ಪ ನೀಟಾಗಿ ಒಳಗಡೆ ಇದಾಗ್ಬಿಡುತ್ತೆ ಅದು. ಓಕೆ ಓಕೆ ಓಕೆ, ಅಲ್ಲಾಗುತ್ತೆ. ಅದಾದ್ಮೇಲೆ ನಮಗೆ ಮೇಸನ್ರಿ. ಸೊ ಮೇಸನ್ರಿ ಬಂದು ಅಂದ್ರೆ ಯಾವುದೋ ನಮಗೆ ಸೈಡ್ ಸ್ಟೋನ್ ಮೇಸನ್ರಿ ಆಗ್ಬೋದು. ಇವಾಗ ಅದಾದ್ಮೇಲೆ ಬ್ಲಾಕ್ ವರ್ಕು, ಬ್ರಿಕ್ ವರ್ಕು, ಪ್ಲಾಸ್ಟಿಂಗ್ ಇದೆಲ್ಲಾನು ಕೂಡ ಏನಂತಂದ್ರೆ 7 days ಕ್ಯೂರಿಂಗ್ ಸಾಕು ಸರ್. ಸೊ 7 days ಕ್ಯೂರಿಂಗ್ ಅಲ್ಲಿ ಆಟೋಮೆಟಿಕ್ ಆಗಿ ಸ್ಟ್ರೆಂತ್ ಇದಾಗ್ಬಿಡುತ್ತೆ. ಇದಾದ್ಮೇಲೆ ನಮಗೆ ಬರುವಂಥದ್ದು ಏನಂತಂದ್ರೆ ಕಾಲಮ್ಸು, ಸ್ಲ್ಯಾಬ್ಸು, ಅದಾದ್ಮೇಲೆ ಈ ಪ್ಲಿಂತ್ ಬೀಮ್, ಇವೆಲ್ಲಾನು ನಮಗೆ ಇದೇನಂತಂದ್ರೆ 7 to 14 days. 14 daysಗೆ ಇದು ಮಸ್ಟ್ ಅಂಡ್ ಶುಡ್ ಸಜೆಸ್ಟಬಲ್ ಕ್ಯೂರಿಂಗ್ ಡೇಸ್. ಸ್ವಲ್ಪ ಟೈಮ್ ತಗೊಳುತ್ತೆ ಅಲ್ವಾ? 14 days ಸ್ಟ್ರಕ್ಚರ್ ಇರುತ್ತಲ್ಲ, ಸೊ ಸ್ಟ್ರಕ್ಚರ್ ಇದ್ದಾಗ ಏನೋ ನಮ್ಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಆಮೇಲೆ ಪ್ಲಿಂತ್ ಬೀಮ್ ಅಂತ ಬಂದ್ವಿ ಅಂತ ಹೇಳಿದ್ರೆ, ಸೊ ಪ್ಲಿಂತ್ ಬೀಮಲ್ಲೂ ಕೂಡ ಏನೋ ಇಮಿಡಿಯೇಟ್ಲಿ ನಾವು ಇವತ್ತು ಪ್ಲಿಂತ್ ಆಯ್ತಂದ್ರೆ ನಾಳೆ ಇಲ್ಲ ನಾಡಿದ ಒಳಗಡೆನೆ ಮಣ್ಣು ತುಂಬಿರ್ತೀವಿ. ಸೊ ಮಣ್ಣು ತುಂಬಿದ ತಕ್ಷಣ ಇಮಿಡಿಯೇಟ್ಲಿ ಕ್ಯೂರಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೊಂದು ಸ್ವಲ್ಪ ಕ್ಯೂರಿಂಗ್ ಸ್ವಲ್ಪ ಫೋಕಸ್ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ಪ್ಲಿಂತ್ ಆಗಿದ ತಕ್ಷಣನೇ ಸ್ಲ್ಯಾಬ್ ಬಂದ್ರೆ ಇಮಿಡಿಯೇಟ್ ಆಗಿ ಬಂದು ಪಾತಿ ಕಟ್ಬಿಡ್ತಾರೆ. ಸೊ ಪ್ಲಿಂತ್ ಆಗಿದ ತಕ್ಷಣ ನಾಳೆ ಮಣ್ಣು ತುಂಬಿಸ್ತೀವಲ್ಲ ಅನ್ಕೊಂಡು ಅಲ್ಲಿ ಸ್ವಲ್ಪ ಕ್ಯೂರಿಂಗ್ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಅಲ್ಲಿ ಸ್ವಲ್ಪ ನಾವು ಓನರ್ಗಳು ಸ್ವಲ್ಪ ಫೋಕಸ್ಡ್ ಆಗಿರ್ಬೇಕು. ಸೊ ಪ್ಲಿಂತ್ ಬಗ್ಗೆ ಒಂಚೂರು ಹುಷಾರಾಗಿರ್ಬೇಕು. ಪ್ಲಿಂತ್ ಆಗಿದ ತಕ್ಷಣ ಸ್ವಲ್ಪ ಕ್ಯೂರಿಂಗ್ ಮಾಡಿಸ್ಬೇಕು. ಆಮೇಲೆ ಏನಾದ್ರು ಡಿಶೆಟ್ರಿಂಗ್, ನಾಳೆ ಡಿಶೆಟ್ರಿಂಗ್ ಆಗುತ್ತೆ, ಆಗಿದ ತಕ್ಷಣ ತೆಳ್ಳಗೆ ನೀರು ಹೊಡಿಯೋಕ್ಕೆಲ್ಲ ಸ್ಟಾರ್ಟ್ ಮಾಡಬೇಕು. ಸರಿ. ಅದಾದ್ಮೇಲೆ ವಾಪಸ್ ಬ್ಯಾಕ್ ಫಿಲ್ಲಿಂಗ್ ಆಗಿದ್ದಾದ್ಮೇಲೆ ಅದ್ರೊಳಗಡೆ ಮತ್ತೆ ನೀರು ತುಂಬಿದ್ವಿ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಸ್ವಲ್ಪ ಕ್ಯೂರಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದಲ್ಲಿಗೆ ಕ್ಯೂರಿಂಗ್ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್. ಇನ್ನು ಕಾಲಮ್ಗಳು ಮತ್ತೆ ಬ್ಲಾಕ್ ವರ್ಕ್ ಬಂದ್ವಿ ಅಂತಂದ್ರೆ ಯೂಶಲಿ ಏನು 7 days ಬ್ಲಾಕ್ ವರ್ಕ್ ಮತ್ತೆ ಕಾಲಮ್ ಎರಡಕ್ಕೂ ಕೂಡ ಕ್ಯೂರಿಂಗ್ ಬೇಕಾಗೋದ್ರಿಂದ, ಸೊ ಹಿಂದೆ ಜೊತೆನಲ್ಲೇ ಗೋಡೆ ಕಟ್ಕೊಂಡು ಹೋಗ್ತಾ ಇದೀವಿ ಅಂತಂದ್ರೂ ನಡೆಯುತ್ತೆ. ಕಾಲಮ್ ಕ್ಯಾಸ್ಟ್ ಮಾಡಿ ಸೊ ನಾಳೆ ಬಾಕ್ಸ್ನೆಲ್ಲ ಬಿಚ್ಚಿಬಿಟ್ಟು ಗೋಡೆ ಕಟ್ಕೊಂಡು ಹೋಗ್ತಾ ಇದೀವಿ ಅಂತಂದ್ರೂ ನಡೆಯುತ್ತೆ, ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ಬೈ ಚಾನ್ಸ್ ನಾವೇನ ಗೋಡೆ ಕಟ್ತಾ ಇಲ್ಲ, ಸೊ ಬರೀ ಕಾಲಮ್ ಹಾಕಿದೀವಿ ಅಂತಂದ್ರೆ ಅಲ್ಲಿ ಅವಾಗ ನಾವು ಸ್ವಲ್ಪ ಕ್ಯೂರಿಂಗ್ನ, ಯಾಕಂದ್ರೆ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ 3-4 ಸತಿ ಹಾಕೊಂಡ್ಬಿಡ್ತಾರೆ ಗೋಡೆ ಕಟ್ಟಿದಾದ್ಮೇಲೆ. ಸೊ ಹಂಗೇನೋ ಹಾಕ್ಲಿಲ್ಲ ಅಂತಂದಾಗ ನಾವು ಕ್ರೂಷಿಯಲ್ ಆಗಿ, ಸೊ ಇವಾಗ ಅದು ಏನು ಕವರ್ ಮೆಥಡ್ ಇಲ್ಲ ಅಂತಂದ್ರೆ ಕಂಪ್ಲೀಟ್ ಗನಿಬೇಕು, 0 ಕೆಳಗಡೆವರೆಗೂ ಕಟ್ಕೊಳ್ಳೋದಾಗ್ಬೋದು. ಸೊ ಈ ಮೆಥಡ್ಸ್ ಎಲ್ಲ ನಾವು ಎಸ್ಪೆಷಲಿ ಪಾರ್ಕಿಂಗ್ ಪಿಲ್ಲರ್ ಬರುತ್ತಲ್ಲ ಸರ್, ಅಲ್ಲಿ ಗೋಡೆನೇ ಬರಲ್ಲ, ಅಲ್ಲೆಲ್ಲ ಬಿಟ್ಬಿಟ್ರೆ ಅದು ಕ್ಯೂರಿಂಗ್ ಆಗ್ತಾ ಇರುತ್ತೆ. ಓಕೆ 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 ಓಕೆ. ಸೊ ಎಲ್ಲೇ ನಮ್ ಕಾಂಕ್ರೀಟ್ ಸರ್ಫೇಸ್ ಕಾಣುತ್ತೆ ಅಲ್ಲೆಲ್ಲ ಕೂಡ ಇದೇ ಪ್ರೊಸೆಸ್ ನ ಮಾಡಬೇಕಾಗುತ್ತೆ. ಓಕೆ ಓಕೆ ಓಕೆ. ಅಂಡ್ ಇದಾದ್ಮೇಲೆ ನಮ್ಗೆ
ನಮಗೆ ಸ್ಲ್ಯಾಬ್ ಹೋದ್ವಿ ಅಂತಂದ್ರೆ ಸ್ಲ್ಯಾಬ್ ಕ್ರೂಷಿಯಲ್ ಆಗುತ್ತೆ ಸರ್. ಸೊ ಸ್ಲ್ಯಾಬ್ 7 days 7 to 14 days ಕಂಪಲ್ಸರಿ ಇರಬೇಕಾಗುತ್ತೆ. ಬಟ್ ಕಾಂಕ್ರೀಟ್ ಎಲ್ಲ ನಮ್ಗೆ ಏನಂದ್ರೆ 28 days ಫೈನಲ್ ಸ್ಟ್ರೆಂತ್ ಅಚೀವ್ ಆಗೋದು. ಅಂದ್ರೆ 28 ದಿನಕ್ಕೆ ನಮ್ಗೆ 100% 28 ದಿನ ಸ್ಟ್ರೆಂತ್ ಅಚೀವ್ ಆಗೋದು. ಬಟ್ ಯೂಶಲಿ ಏನಂತಂದ್ರೆ 28 days ನಾವು ವೇಟ್ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಇವಾಗ ಸಿಟಿ ಲಿಮಿಟ್ಸ್ ಅಲ್ಲಿ ಮಾಡ್ತಾ ಇರ್ತೀವಿ, ಸುತ್ತಲೂ ಮೆಟೀರಿಯಲ್ಗಳು ಹಾಕೊಂಡಿರ್ತೀವಿ, ಅಕ್ಕಪಕ್ಕದವ್ರದೆಲ್ಲ ತಲೆನೋವು ಇರುತ್ತೆ, ನಾವು ಓನರ್ಗಳಿಗೂ ಲೋನು ಅದು ಇದೆಲ್ಲ ಕಮಿಟ್ಮೆಂಟ್ ಇರುತ್ತೆ, ಸ್ಟೇಜ್ ಇರುತ್ತೆ. ಆಮೇಲೆ ನಮ್ಗೆ ಇದಿಷ್ಟು ಓನರ್ ಕಮಿಟ್ಮೆಂಟ್ ಆಗುತ್ತೆ. ಸೊ ನಮಗೆ ಇವಾಗ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗೆ ಏನ್ ತಲೆನೋವು ಬರುತ್ತೆ ಅಂತಂದ್ರೆ 1 ತಿಂಗಳು ಅಲ್ಲಿ ಶೆಟ್ರಿಂಗ್ ಐಡಲ್ ಮಾಡಕ್ಕಾಗಲ್ಲ. ಕರೆಕ್ಟ್ ಸರ್, ಹೌದು. ಸೊ ಶೆಟ್ರಿಂಗ್ ಅವನು 1 ತಿಂಗಳಾದ್ಮೇಲೆ ಅವ್ನು 28 days ಆದ್ಮೇಲೆ ಅವ್ನು ಬಿಚ್ಕೊಂಡು ತಗೊಂಡೋದಂದ್ರೆ ಮತ್ತೆ ಬರಲ್ಲ. ಕರೆಕ್ಟ್, ಅದೊಂದು ರಿಯಲ್ ಚಾಲೆಂಜ್. ಸೊ ಅದಾದ್ಮೇಲೆ ಇವನು ಮೇಸ್ತ್ರಿಗೆ 1 ತಿಂಗಳೆಲ್ಲ ಕೆಲಸ ಇಲ್ದಂಗೆ ಸುಮ್ನೆ ಕೂರ್ಸಕ್ಕಾಗಲ್ಲ, ಲೇಬರ್ ಎಲ್ಲ ಹೋಗ್ಬಿಡ್ತಾರೆ. ಕರೆಕ್ಟ್. ಸೊ ಈ ರಿಯಲ್ ಚಾಲೆಂಜ್ ಇರೋದ್ರಿಂದ ನಾವೇನ್ ಸಜೆಸ್ಟ್ ಮಾಡ್ತೀವಿ ಅಂತಂದ್ರೆ ಓನರ್ ನಾವ್ ಇರೋದನ್ನ ಓಪನ್ ಆಗಿ ಹೇಳ್ಬಿಡ್ತೀವಿ ಸರ್. ಏನಂದ್ರೆ ಇಲ್ಲ 28 days 100% ಸ್ಟ್ರೆಂತ್ ಅಚೀವ್ ಆಗೋದು, ಬಟ್ 7 days 70% ಆಗುತ್ತೆ, 60 to 70% ಆಗುತ್ತೆ. ಆಫ್ಟರ್ 7 days, ಸೊ 7 to 10 days ಗಂಟ ಅಂತ ಇಟ್ಕೊಂಡು ಅವಾಗ ನಾವು ಕೆಲಸ ಸ್ಟಾರ್ಟ್ ಮಾಡ್ಬೋದು. ಯಾಕಂದ್ರೆ ನಮಗೆ ರಿಯಲ್ ಚಾಲೆಂಜ್ ಇದೆ. ಸೊ ಇಲ್ಲ ಸಮ್ ಏನಾರ ಕ್ಲೈಂಟ್ಸ್ ಇಲ್ಲ ನಮ್ಗೆ 100% 28 days ಕ್ಯೂರಿಂಗ್ ಆಗ್ಬೇಕು ಅಂತಾನು ಸಮ್ಟೈಮ್ಸ್ ಕೇಳ್ತಾರೆ. ಸೊ ಅಂತ ಟೈಮಲ್ಲಿ ನಾವು ಮತ್ತೆ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ಕೊಂಡು ಇಷ್ಟು ದಿನ ನಿಮ್ ಪ್ರಾಜೆಕ್ಟ್ ಡಿಲೇ ಆಗುತ್ತೆ, ನಾವು ಅನ್ಕೊಂಡಿದ್ದ ಶೆಡ್ಯೂಲ್ ಮುಗ್ಸಕ್ಕಾಗಲ್ಲ, ಅದೆಲ್ಲಾನು ಕೂಡ ಎಜುಕೇಟ್ ಮಾಡೋದು. ಬಟ್ ನಾವು ಆಕ್ಚುಲಿ ನಾವೇನ್ ಫಾಲೋ ಮಾಡ್ತೀವಿ ಅಂತಂದ್ರೆ ಸರ್, ಆ ಟೈಮ್ ಕ್ಯೂರಿಂಗ್ ನ ಪ್ಲಾನ್ ಮಾಡ್ಬಿಡ್ತೀವಿ ನಾವು. ಕಸ್ಟಮರ್ಗೂ ಕೂಡ ಅವ್ರು ಬೈದ್ರೆ ಬೈಲಿ ಪರವಾಗಿಲ್ಲ ಅಂತೇಳಿ ಸರ್ ನೀವೇ ಕ್ಯೂರಿಂಗ್ ಮಾಡ್ಬಿಡಿ ಅಂದ್ಬಿಟ್ಟು ಹೇಳ್ತೀವಿ. ನಾವ್ ಮಾಡಾರೀ ಹಂಗೆ ಹಿಂಗೆ ಅಂತೆಲ್ಲ ಏನ್ ಬೈದ್ರು ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ ಕ್ಯೂರಿಂಗ್ ಮಾಡ್ಬಿಡಿ ಅಂತ. ಯಾಕಂದ್ರೆ ನಮ್ಗೆ ಅದು ಪೇನ್ ನಮ್ಗೆ ಗೊತ್ತಿರುತ್ತೆ. ಸೊ ಇವಾಗ ಬೈ ಚಾನ್ಸ್ ನಾವು ಹೋಗಕ್ ಆಗ್ತಾ ಇಲ್ಲ, ಇವಾಗ ಇಂಜಿನಿಯರ್ಸ್ ಹೋಗಿಲ್ಲ, ಮೇಸ್ತ್ರಿನೂ ಹೋಗಿಲ್ಲ, ಯಾರು ಹೋಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಯಾರನ್ನೊಬ್ರು ಮಾಡ್ಲೇಬೇಕು. ಅಲ್ಲೇ ಇಲ್ಲ ನಾನು ಓನರ್ ಅಂತ ಹೇಳ್ಬಿಟ್ಟು ಅವ್ರೇನೋ ರಿಯಾಕ್ಟ್ ಮಾಡ್ತಾ ಇದಾರೆ, ಇಲ್ಲ ನೀವು ಬಂದೇ ಮಾಡ್ಬೇಕು ಅಲ್ಲಿವರೆಗೂ ನಾನು ಮಾಡಲ್ಲ ಅಂತಂದ್ರೆ ಅಲ್ಲಿ ಕ್ವಾಲಿಟಿ ಹೊರಟೋಗ್ಬಿಡುತ್ತೆ. 1 day is equal to ಆಲ್ಮೋಸ್ಟ್ ಒಂದು 5 to 10% ಆಫ್ ಸ್ಟ್ರೆಂತ್. ಅದು ಕರೆಕ್ಟ್ ಆಗಿ ಹೇಳಿದ್ರೆ, ಹೌದು. ಸೊ ಒಂದಿನದ ಅದು ಅಲ್ಲೇ ಸುಮ್ಮನೆ ಹಾಳಾಗೋಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಓನರ್ಗೆ ಏನಾದರೂ ಒಂದು ಮಾಡಿ ರಿಕ್ವೆಸ್ಟ್ ಮಾಡಿ ಗೋಳಾಡಿ ಕ್ಯೂರಿಂಗ್ ಮಾಡಿಸ್ಕೊಂಡು ಪ್ರೋಗ್ರೆಸ್ ತೊಗೊಂಡು ಹೋಗ್ತಾ ಇರ್ತೀವಿ ಸರ್. ಆಮೇಲೆ ನಮಗೆ ಈ ಸ್ಲ್ಯಾಬಲ್ಲಿ ನಮಗೆ ಮೇಜರ್ಲಿ ನಾವು ಫಾಲೋ ಮಾಡೋದು ಪಾಂಡಿಂಗ್ ಮೆಥಡ್. ಆ ಟೈಮಲ್ಲಿ ಅಷ್ಟೇ, ಯಾಕಂದರೆ ಅಲ್ಲಿ 7 to 10 days ನಿಂತ್ಕೊಳ್ಳೋದ್ರಿಂದ ಆ ಟೈಮಲ್ಲಿ ನಮಗೆ ಜಾಸ್ತಿ ದಿನ ನಿಲ್ಸೋಕ್ಕಾಗಲ್ಲ. ಸೊ ಇವನು ಶೆಟ್ರಿಂಗ್ ಅವ್ನಿಗೆ ಏನಂತಾರೆ, ಇವನು 1 ತಿಂಗ್ಳಿಗೆ ಒಂದೊಂದು ಬಿಲ್ ಆಗ್ಲೇಬೇಕು ಅವ್ನು. ಯಾಕಂದ್ರೆ ಒಂದು ಶೆಟ್ರಿಂಗ್ 1 floor ಹೊಡೆದ ಅಂದ್ರೆ ಅವನು ಒಂದು 10,000 ರೂಪಾಯಿ 15,000 ರೂಪಾಯಿ ಉಳಿತಾ ಇರುತ್ತೆ. ಅವ್ನ ಹತ್ರ ಅಷ್ಟೇ ಮೆಟೀರಿಯಲ್ ಇರುತ್ತೆ, ಅದನ್ನೇ ನಂಬ್ಕೊಂಡು ಅವ್ನು ಜೀವನ ಮಾಡೋದು, ಅದನ್ನೇ ರಿಪೀಟ್ ಮಾಡ್ತಾ ಇರ್ತಾನೆ. ಅವ್ನು 1 ತಿಂಗ್ಳಿಗೆ ಒಂದ್ಸತಿ ಅವ್ನಿಗೆ ಒಂದು 10,000 ದುಡ್ಡು ಬಂದಿಲ್ಲ ಅಂದ್ರೆ ಅವ್ನ ಜೀವನ ನಡೆಯಲ್ಲ. ಕರೆಕ್ಟ್. ಅವ್ನು ಅವಾಗ ಹಿಂಸೆ ಕೊಟ್ಬಿಡ್ತಾನೆ. ಆಮೇಲೆ ಲೇಬರ್ಸ್ಗೂ ಅಷ್ಟೇನೆ. ಇವಾಗ ಫಸ್ಟ್ ಎಲ್ಲ ಅಂತಂದ್ರೆ ಎಲ್ಲ ಕಡೆ ಅಪರ್ಚುನಿಟಿ ಇರೋದು ಆ ಕಡೆ ಹೋಗೋರು. ಇವಾಗ ಎಲ್ಲಾನು ತೆಗೆದು ಬೇರೆ ಕಡೆ ಹಾಕಿದ್ವಿ ನಾವು. ಸೊ ಒಂದು 10 ದಿವಸಕ್ಕೆ ಅಂತ ಬೇರೆ ಕಡೆ ಹಾಕಿದ್ವಿ ಅಂದ್ರೆ ನೆಕ್ಸ್ಟ್ ಅದೇ ಬ್ಯಾಚ್ ಸಿಗಲ್ಲ ನಮ್ಗೆ. ಮೇಸ್ತ್ರಿ ಅವನೇ ಇರ್ತಾನೆ, ಬಟ್ ಲೇಬರ್ಗಳು ಚೇಂಜ್ ಆಗುತ್ತೆ. ಕಮ್ಯುನಿಕೇಶನ್ ಪ್ರಾಬ್ಲಮ್ ಎಲ್ಲ ಟ್ರೈನ್ ಮಾಡಿ ಇಟ್ಟಿರ್ತೀವಿ, ಅವ್ನ್ ಬಿಟ್ಬಿಡ್ತಾನೆ, ಮತ್ತೆ ಯಾರೋ ಬರ್ತಾನೆ, ಮತ್ತೆ ಆಮೇಲೆ ಅವ್ನು ಸ್ಟಾರ್ಟ್ ಮಾಡೋದಕ್ಕೆ 1 ವಾರ ಡಿಲೇ ಮಾಡ್ತಾನೆ. ಕರೆಕ್ಟ್. ರಿಯಲ್ ಚಾಲೆಂಜ್. ಮಿಸ್ ಮ್ಯಾಚ್ ಆಗ್ತಾ ಇದ್ರೆ ತೊಂದ್ರೆ ಅಂತ ಹೇಳ್ತೀರಾ ನೀವು. ಅದಕ್ಕೆ ಓನರ್ಗಳಿಗೂ ಏನೋ ನಾವು ನಮ್ದು ಬಿಲ್ಡಿಂಗ್ ಅಷ್ಟೇ ನೋಡೋದಕ್ಕಾಗಲ್ಲ. ಯಾಕಂದ್ರೆ ಇದರಲ್ಲಿ ಅಗೇನ್ ಲೇಬರ್ ಚಾಲೆಂಜಸ್ ನೋಡ್ಬೇಕಾಗತ್ತೆ, ಮತ್ತೆ ಹೆಡ್ಡೇಕು ನೋಡ್ಬೇಕಾಗತ್ತೆ. ಸೊ ಬಟ್ ಏನಂದ್ರೆ ಇಬ್ರು ಕೂಡ, ಈಗ ಕಾಂಟ್ರಾಕ್ಟರ್ ಇರ್ಬೋದು, ಓನರ್ ಇರ್ಬೋದು, ಇಬ್ರು ಕೂಡ ಏನಂದ್ರೆ ಕಾನ್ಶಿಯಸ್ ಆಗಿ ನಾವು ಅದನ್ನ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಇವಾಗ ಹಂಗಂತ ಕ್ಯೂರಿಂಗ್ ಇಲ್ಲ ಅಂದ್ರೆ ನಡೀತಾ ಬಿಡಂತ ಹೇಳ್ಬಿಟ್ಟು ಒಂದು 2-3 ದಿನಕ್ಕೆ ಸ್ಲ್ಯಾಬ್ ಹಾಕಿ ಸ್ಟಾರ್ಟ್ ಮಾಡ್ಬಿಡೋದು, ಕಂಪ್ಲೀಟ್ ಲೋಡ್ ತಗೊಂಡೋಗಿ ಅದ್ರ ಮೇಲೆ ಅರ್ಜೆಂಟ್ ಮಾಡೋದು, ಅವೆಲ್ಲಾನು ಏನು ಮಾಡಕ್ ಹೋಗ್ಬೋದು. ಆಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅದನ್ನ ನಾವು ಫುಲ್ಫಿಲ್ ಮಾಡಬೇಕು. ಆಮೇಲೆ 7 days ನಾವು ಫಾಲೋ ಮಾಡಿದ್ರು ಅಷ್ಟೇ, ನಾವು ಒಂದೇ ದಿನನೇ ಎಲ್ಲ ಲೋಡ್ ಕೊಡಲ್ಲ ಅದ್ರ ಮೇಲೆ. 7 days ನಾವು ಸ್ಟಾರ್ಟ್ ಮಾಡಿದಂದ್ರೆ ಚಿಕ್ಕದಾಗಿ ಸ್ಟಾರ್ಟರ್ ಹಾಕ್ತಿವಿ, ಮತ್ತೆ ಆಮೇಲೆ ಏನೋ ಅಷ್ಟೇ ಬಾರ್ ಬೆಂಡಿಂಗ್ ವರ್ಕ್ ನಡೆಯುತ್ತೆ. ಅದಾದ್ಮೇಲೆ ಏನೋ ಕಾಲಮ್ ಬಾಕ್ಸ್ ತಂದು ಒಂದಿನ ಫಿಟ್ ಮಾಡೋದಕ್ಕಾಗತ್ತೆ. ಎಷ್ಟೊಳಗಡೆ ಒಂದು 10 days 11 days ಬಂದ್ಬಿಡುತ್ತೆ. ಅದಾದ್ಮೇಲೆ ಫೈನಲ್ ಕಾಲಮ್ ಬಾಕ್ಸ್ ಹಾಕೋ ದಿನಾನೇ ಅವರು ಪಾಂಡಿಂಗ್ ನ ರಿಮೂವ್ ಮಾಡ್ತಾರೆ. ಸೊ ಅಲ್ಲಿ ಗಂಟ ನಾವು ಪಾತಿಗೆ ಯಾವ್ದನ್ನ ತೆಗೆದು ಅದಲ್ಲೇ ಇರುತ್ತೆ, ಓಡಾಡ್ಕೊಂಡು ಕೆಲಸ ಮಾಡ್ತಾನೆ ಇರ್ತೀವಿ. ಆಮೇಲೆ ಅದಾದ್ಮೇಲೂ ಅಷ್ಟೇ
ಸೊ ಎವ್ರಿ ಡೇ ಏನು ಪ್ರಾಕ್ಟೀಸ್ ಮಾಡಿಸ್ತೀವಿ ಅಂತಂತಂದರೆ, ಸೊ ಎಣ್ಣೆ ನಾವು ಕಾಲಮ್ ಹಾಕಿದ್ವಿ ಮತ್ತು ಗೋಡೆ ಕಟ್ಟಿದ್ವಿ ಅಂತಂದ್ರೆ ಕ್ಯೂರಿಂಗ್ ಮಾಡ್ಬೇಕಾದ್ರೆ ಮತ್ತೆ ಸ್ಲ್ಯಾಬ್ಗೂ ಕೂಡ ಹಂಗೆ ಕಂಟಿನ್ಯೂಸ್ ಮಾಡ್ತಾನೆ ಇರ್ತೀರಾ, ವರ್ಕ್ ನಡೀತಾನೆ ಇರುತ್ತೆ. ಓಕೆ, ಸೊ ಇಲ್ಲಿ ಕ್ಯೂರಿಂಗ್ ಮಾಡ್ತಾ ಇರ್ತೀರನ್ನ ಬರೋದೇ ಬೆಸ್ಟ್ ಕ್ಯೂರಿಂಗ್ ಮೆಥಡ್ಸ್. ಏನು ಸರ್ ಬೆಸ್ಟ್ ಕ್ಯೂರಿಂಗ್ ಮೆಥಡ್ಸ್ ಅಂತ? ಸರ್ ಬೆಸ್ಟ್ ಕ್ಯೂರಿಂಗ್ ಮೆಥಡ್ಸ್ ಇವಾಗ ನಾವು ಫಾಲೋ ಮಾಡ್ತಿರೋದು ಸರ್, ಫಸ್ಟ್ ಒನ್ ಇಸ್ ಪಾಂಡಿಂಗ್. ಸೊ ಸ್ಲ್ಯಾಬ್ಗೆ ನಾವು ಪಾತಿ ಕಟ್ತೀವಿ ಅಂತ ಪಾಂಡಿಂಗ್ ಮಾಡಬೇಕು ಅದೊಂದು. ಆಮೇಲೆ ಗನಿ ಬ್ಯಾಗ್ ಮೆಥಡ್. ಸೊ ಗನಿ ಬ್ಯಾಗ್ ಮೆಥಡ್, ಆಮೇಲೆ ಫ್ರೀಕ್ವೆಂಟ್ ಏನೋ ನೀರು ಬಿಡೋದು 3 times. ಸೊ ಇವಾಗ ವರ್ಟಿಕಲ್ ಸ್ಟ್ರಕ್ಚರ್ ಏನಿದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ನಾವು ಗನಿ ಬ್ಯಾಗ್ಗೆ ತಂದು ಕವರ್ ಮಾಡಕ್ ಆಗಲ್ಲ. ಕರೆಕ್ಟ್. ಸೊ ಅಂತದಕ್ಕೆಲ್ಲ ಕಾಮನ್ ಕ್ಯೂರಿಂಗ್ ಅಲ್ಲೇ ಆದಷ್ಟು ಓನರ್ ಜೊತೆ ಕಮ್ಯುನಿಕೇಟ್ ಮಾಡ್ಕೊಂತೀರಾ ಸರ್, ನೀವು ಫ್ರೀ ಇದ್ರೆ ಬಂದು ಮಾಡಿ ಒಂಚೂರು ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್. ಓಕೆ ಓಕೆ, ಸೊ ದೀಸ್ ಆರ್ ದ ಬೆಸ್ಟ್ ಕ್ಯೂರಿಂಗ್ ಮೆಥಡ್ಸ್ ಅಂತ ಹೇಳ್ತೀರಾ. ಓಕೆ ಸರ್, ಇವಾಗ ಕ್ಯೂರಿಂಗ್ ಬೈ ಸೆಕ್ಷನ್, ಒಂದೊಂದು ಪಾರ್ಟ್ಗೆ ಕ್ಯೂರಿಂಗ್ ಮಾಡಬೇಕು ಅಂತಂದ್ರೆ ಎಷ್ಟು ಕ್ಯೂರಿಂಗ್ ಮಾಡಬೇಕು? ಲೈಕ್ ಒಂದೊಂದು ಸೆಕ್ಷನ್ ಇಷ್ಟೇ ಕ್ಯೂರಿಂಗ್. ಒಂದು ಸೆಕ್ಷನ್ ಅಂತಂದ್ರೆ ಇವಾಗ ಒಂದು ತಮ್ ರೂಲ್ ಅಲ್ಲಿ ನಾವು ಹೇಳತ್ತೀವಿ ಅಂತ ಅನ್ನೋದಾದ್ರೆ ನೋಡಿ ಸರ್, ಇವಾಗ ಮೇಸನ್ರಿ ವರ್ಕ್ ಅಂತ ಬಂದ್ರೆ 7 days. ಸೊ ಅದು ಏನಾರು ಇರಲಿ, ಬ್ಲಾಕ್ ವರ್ಕ್ ಇರಲಿ, ಬ್ರಿಕ್ ವರ್ಕ್ ಇರಲಿ, ಪ್ಲಾಸ್ಟಿಂಗ್ ಇರಲಿ, ಅದೆಲ್ಲ 7 days 7 ದಿನ ಮಾಡಲೇಬೇಕು, ಕವರ್ ಅಪ್ ಆಗುತ್ತೆ. ಓಕೆ. ಅದಾದ್ಮೇಲೆ ಇವಾಗ ಕಾಂಕ್ರೀಟ್ ವರ್ಕ್ ಅಂತಂದ್ರೆ ಅದು ಕೂಡ 7 to 14 days. ಸೊ 7 to 14 days ಕಂಪಲ್ಸರಿ ಕ್ಯೂರಿಂಗ್ ಮಾಡಬೇಕಾಗುತ್ತೆ. ಇದಾದ್ಮೇಲೆ ನಮಗೆ ಫ್ಲೋರಿಂಗ್ ಬರುತ್ತೆ. ಫ್ಲೋರಿಂಗ್ ಅಂದ್ರೆ ಟೈಲ್ಸ್ ಹಾಕಿದ್ರೆ ಟೈಲ್ಸ್ಗೂ ಕ್ಯೂರಿಂಗ್ ಮಾಡಬೇಕು. ಸೊ ಫ್ಲೋರಿಂಗ್ ಗ್ರಾನೈಟ್ ಹಾಕಿದ್ರೆ ಗ್ರಾನೈಟ್ಗೂ ಕ್ಯೂರಿಂಗ್ ಮಾಡಬೇಕು. ಯಾಕಂದ್ರೆ ಅದ್ರ ಕೆಳಗಡೆ ಮತ್ತೆ ನಾವು ಪ್ಲಾಸ್ಟಿಂಗ್ ಹೆಂಗ್ ಮಡ್ಡಿ ಹೊಡೆದಿರ್ತೀವಲ್ಲ ಅದೇ ತರನೇ ಮಡ್ಡಿ ಇರುತ್ತೆ ಕೆಳಗಡೆ. ಸೊ ಅದು ಕೂಡ ಕ್ಯೂರಿಂಗ್ ಆಗ್ಬೇಕು. ಅದೇನ್ ಕ್ಯೂರಿಂಗ್ ಆಗುತ್ತೆ? ನಾವು ಟೈಲ್ಸ್ ಹಾಕಿರ್ತೀವಲ್ವಾ, ನೀರ್ ಮೇಲ್ಗಡೆನೆ ನಿಂತ್ಕೊಳ್ಳೋದಿಲ್ಲ ಅಂದ್ರೆ ಸರ್, ಇವ್ ಮೇಲ್ಗಡೆ ನಿಂತ್ಕೊಳ್ಳಲ್ಲ. ಅಂದ್ರೆ ಇವಾಗ ಇನ್ನು ನಾವು ಪೇಪರ್ ಜಾಯಿಂಟ್ ಹಾಕಿದಾಗ ಸ್ವಲ್ಪ ಏರ್ ವೈಟ್ಸ್ ಇರುತ್ತೆ. ಆಮೇಲೆ ಸ್ಕರ್ಟಿಂಗ್ ಪ್ಯಾಕ್ ಮಾಡಿರಲ್ಲ, ಅದ್ರಲ್ಲೆಲ್ಲೂ ಕೂಡ ಹೊರಟೋಗುತ್ತಾ. ಆಮೇಲೆ ಇವಾಗ ಟೈಲ್ಸ್ ಹಾಕ್ತಾ ಇರ್ತೀರಲ್ಲ ಸರ್, ಒಂದ್ ರೂಮ್ ಟೈಲ್ಸ್ ಹಾಕಿದ್ವಿ ಅನ್ಕೊಳ್ಳಿ, ಕ್ಯೂರಿಂಗ್ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು? ಇಮಿಡಿಯೇಟ್ಲಿ ಸರ್, ನಾಳೆಯಿಂದಾನೇ ಮಾಡ್ಬೇಕು. ಇಮಿಡಿಯೇಟ್ಲಿ ಏನಂತಂದ್ರೆ ಇವಾಗ ಅದು ಸ್ವಲ್ಪ ಡ್ರೈ ಅದ್ರ ಮೇಲೆ ಓಡಾಡಂಗ್ ಆಗ್ಬೇಕು. ಓಡಾಡಂಗ್ ಆಯ್ತು ಅಂತಂದ್ರೆ ನಾವು ನೀರು ಹೊಡಿತಾ ಇದ್ದೀವಿ ಅಂದ್ರೆ ಮೇಲ್ಗಡೆ ಟೈಲ್ಸ್ ತಣ್ಣಗಿತ್ತು ಅಂತ ಇಟ್ಕೊಳ್ಳಿ. ಸೊ ಟೈಲ್ಸ್ ಸರ್ಫೇಸ್ ಎಲ್ಲ ತಣ್ಣಗಿತ್ತು ಅಂತ ಹೇಳಿದ್ರೆ ಸೊ ಅವಾಗ ಆಟೋಮೆಟಿಕ್ಲಿ ಅದು ಕ್ಯೂರಿಂಗ್ ಆಗ್ತಾನೆ ಇರುತ್ತೆ. ಆಮೇಲೆ ಇದು ನಾವು ತುಂಬಾ ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನಿಲ್ಲ. ಸೊ ಕ್ಯೂರಿಂಗ್ ಅಲ್ಲಿ ಏನೋ ಇದರಿಂದ ನಮ್ಗೆ ಏನೋ ಮತ್ತೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ನಂಗೆ ಏನಿಲ್ಲ. ಬಟ್ ಇದು ನಾವು ಏನಂತಂದ್ರೆ ನಾವು ಏನೋ ಕ್ಯೂರಿಂಗ್ ಮಾಡೋದ್ರ ಜೊತೆ ರೂಮ್ ಟೈಲ್ಸ್ ಹಾಕಿದ್ದಾರೆ ಅಂತಂದ್ರೆ ಒಂದು ಸ್ವಲ್ಪ ಒಂದು 2-3 ದಿನ, ಒಂದು ವಾರ ಕ್ಯೂರಿಂಗ್ ಮಾಡೋದು ಅಂತಂದ್ರೆ ಅದು ಕೂಡ ಒಳ್ಳೆ ಚೆನ್ನಾಗಿ ಸ್ಟ್ರೆಂತ್ ಅಚೀವ್ ಆಗುತ್ತೆ. ಸೊ ಟೈಲ್ಸ್ ಒಂದು 2-3 ಸತಿ ಮಾಡಬೇಕಾಗತ್ತೆ. ಓಕೆ ಓಕೆ, ಟೈಲ್ಸ್ ಆಗಲಿ ಗ್ರಾನೈಟ್ ಆಗಲಿ ಯಾವ್ದಾದ್ರು ಇರಲಿ ಫ್ಲೋರಿಂಗ್ಗೆ ಕ್ಯೂರಿಂಗ್ ಮಾಡಲೇಬೇಕಾಗುತ್ತೆ. ಓಕೆ. ಆಮೇಲೆ ನಮ್ಗೆ ಇನ್ನೊಂದು ಏನಂದ್ರೆ ವಾಟರ್ ಪ್ರೂಫ್ ಮಾಡೋದು ಬರುತ್ತೆ. ಸೊ ವಾಟರ್ ಪ್ರೂಫ್ ಮಾಡಿದ್ವಿ, ಆಮೇಲೆ ಮೇಲ್ಗಡೆ ಮಡ್ಡಿ ಎಳೆದ್ವಿ. ಸೊ ಅದಾದ್ಮೇಲೆ ಟ್ಯಾಂಕ್ ರೂಮ್ ಮಡ್ಡಿ ಮತ್ತೆ ಇದ್ರದ್ದು ಫ್ಲೋರ್ ಮಡ್ಡಿ ಅಂತ ಹೇಳಿದ್ವಿ, ಅವನು ಅಷ್ಟೇ 7 days ಮಿನಿಮಮ್ ಕ್ಯೂರಿಂಗ್ ಇರುತ್ತೆ. 7 to 14 days ಗಂಟೆ ಕ್ಯೂರಿಂಗ್ ಮಾಡಬೇಕಾಗುತ್ತೆ ಸರ್. ಯಾಕಂದ್ರೆ ಫುಲ್ ಹೆವಿ ಮಡ್ಡಿ ಇರುತ್ತೆ, ಅದ್ರಲ್ಲಿ ಸ್ಕ್ರೀಟ್ ಕಾಂಕ್ರೀಟ್ ಹಾಕಿರ್ತೀವಿ. ಅದನ್ನ ಹಾಕಿ ಮಾಡಬೇಕಾದ್ರೆ ಆಮೇಲೆ ಅದ್ರ ಮೇಲೂ ಅಷ್ಟೇ ನಾವು ಅದನ್ನ ಮತ್ತೆ ಪಾಂಡಿಂಗ್ ಮೆಥಡೇ ಮಾಡ್ತೀವಿ. ಬಟ್ ಪಾಂಡಿಂಗ್ ಮೆಥಡ್ ಮಾಡಬೇಕಾದ್ರೆ ಈ ಸತಿ ಪಾಂಡ್ ಮಾಡಬೇಕಾದ್ರೆ ನಾವು ತುಂಬಾ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ. ಏನಾದ್ರು ಅಲ್ಲೇನ ಸಿಮೆಂಟ್ ಕಂಟೆಂಟ್ ಏನೋ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಸೊ ನಾವೇನು ಫಿನಿಶಿಂಗ್ ಕೊಟ್ಟಿರ್ತೀವಲ್ಲ ಅದು ಸ್ಲೋಪ್ ಮಾಡ್ಕೊಂಡ್ಬಂದು ಅದಕ್ಕೆ ಒಂದು ಗಸಿ ಫಿನಿಶ್ ಮಾಡಿರ್ತೀವಿ. ಹೌದು. ಸೊ ಅದು ಕಿತ್ಕೊಂಡ್ಬರೋ ಚಾನ್ಸಸ್ ಕಿತ್ಕೊಂಡ್ಬಂದ್ಬಿಡುತ್ತೆ. ಈ ಪಾಂಡ್ ತೆಗಿಬೇಕಾದ್ರೆ ಅದು ಕಿತ್ಕೊಂಡೋಗ್ಬಿಡುತ್ತೆ. ಹಾಗಾಗಿ ಪಾಂಡಿಂಗ್ಗೆ ತುಂಬಾ ವೆರಿ ಲೈಟ್ ಸಿಮೆಂಟ್ ಹಾಕಿ ಈ ಶೆಡ್ ಕಟ್ಟಬೇಕಾದ್ರೆ ಹಾಕ್ತಿವಲ್ಲ, ಸೊ ಶೆಡ್ಗೂ ಅಷ್ಟೇ ಜಾಸ್ತಿ ಸಿಮೆಂಟ್ ಹಾಕಲ್ಲ. ಯಾಕಂದ್ರೆ ವಾಪಸ್ ಆ ಕಲ್ಲು ತೆಗಿಬೇಕಲ್ಲ ಕಲ್ಲನ್ನೆಲ್ಲ, ಹಂಗಾಗಿ ಇದೂ ಅಷ್ಟೇ ನಾವು ರಿಮೂವಬಲ್ ಇರುತ್ತೆ ಅಂತ ಹೇಳಿ ವೆರಿ ಲೈಟ್ ಸಿಮೆಂಟ್ ಹಾಕ್ಬಿಟ್ಟು ಪಾಂಡಿಂಗ್ ಮಾಡ್ಕೊಂಡು ಸೊ ಅದ್ರ ಮೇಲ್ಗಡೆ ಅದನ್ನು ಸೇಮ್ ಸ್ಲ್ಯಾಬ್ಗೆ ಹೆಂಗ್ ಕ್ಯೂರಿಂಗ್ ಮಾಡ್ತೀವಿ ಅದರ 7 days ಕ್ಯೂರಿಂಗ್ ಮಾಡಿದ್ರೆ ಸಫಿಷಿಯಂಟ್ ಅಂತ ಹೇಳ್ತೀರಾ. ಇದು ಪಾರ್ಟ್ ಬೈ ಪಾರ್ಟ್ ಕ್ಯೂರಿಂಗ್. ಸೊ ಫೈನಲ್ ಆಗಿ ಒಂದು ಕ್ಯೂರಿಂಗ್ ತಮ್ಮ ರೂಲ್ ಹೇಳ್ಬೇಕು ಅಂತಂದ್ರೆ ಅಥವಾ ವೀಕ್ಷಕರಿಗೆ ಒಂದು ಕ್ಯೂರಿಂಗ್ ನ ಬೆನಿಫಿಟ್ ಹೇಳ್ಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಸರ್ ಕ್ಯೂರಿಂಗ್ ಬೆನಿಫಿಟ್ ಅಂದ್ರೆ ಸರ್ 100% ಏನಂತಂದ್ರೆ ನಮಗೆ ಅಗೇನ್ ನಾನು ಹೇಳ್ದಂಗೆ ಸೊ ಸ್ಟ್ರೆಂತ್ ಅಂತ ಅನ್ನೋದು ನಾವು ಹಾಕೋ ಅಮೌಂಟಿಂದ ಆಗಲಿ, ನಾವು ಹಾಕೋ ಮೆಟೀರಿಯಲಿಂದ ಅಂತಂತಾಗಲಿ, ಸೊ ನಾವು ಹಾಕೋ ಬ್ರ್ಯಾಂಡಿಂದ ಅಂತಂತಾಗಲಿ ಅಂತಂತ ಹೇಳಿ ಬರೋದು ಅಂತಂತ ಮೆಟೀರಿಯಲ್ ಅಲ್ಲ. ಸೊ ನಮ್ಮನೆಗೆ ಕ್ವಾಲಿಟಿ ಬರಬೇಕು ಅಂತಂತ ಹೇಳಿದ್ರೆ ಸೊ ಕಂಪಲ್ಸರಿ ಇವಾಗ ನಾವು ಒಳ್ಳೆ ಮೆಟೀರಿಯಲ್ಲು ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಸೊ ಅಷ್ಟೇ ಇಂಪಾರ್ಟೆಂಟು ನಾವು ಅದಕ್ಕೆ ಆ ಪ್ರಾಪರ್ ಟೈಮಲ್ಲಿ ಕ್ಯೂರಿಂಗ್ ಮಾಡೋದು. ಸೊ ಕ್ಯೂರಿಂಗ್ ಇಲ್ಲ ಅಂತಂತ ಹೇಳಿದ್ರೆ ಸಿಮೆಂಟ್ ಸ್ಟ್ರೆಂತ್ ಅಚೀವ್ ಆಗಲ್ಲ ಅದು. ಸೊ ಸಿಮೆಂಟ್ ಸ್ಟ್ರೆಂತ್ ಅಚೀವ್ ಆಗಿಲ್ಲ ಅಂತಂದ್ರೆ ನಾವು ಎಷ್ಟು ದುಡ್ಡು ಹಾಕಿದ್ರು ವೇಸ್ಟ್ ಅದು. ಸೊ ಆಮೇಲೆ ಕ್ಯೂರಿಂಗ್ಗೆ ನಾನು ಹೇಳ್ದಂಗೆ ಇದು ಅಮೌಂಟ್ ವಿಷಯ ಅಲ್ವೇ ಅಲ್ಲ. ಸೊ ಆಮೇಲೆ ಇದು ಅವ್ನ ಟಾಸ್ಕ್ ಇವ್ನ ಟಾಸ್ಕ್ ಅಂತ ಹೇಳ್ಬಿಟ್ಟು ನಾವು ಡೈಲಿ ಬ್ಲೇಮ್ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರೆ ಅದು ನಮ್ಮಂತ ದಡ್ರು ಯಾರು ಇಲ್ಲ. ಓಕೆ, ನಮ್ಮ ಕಾಲ ಮೇಲೆ ನಾವು ಚಪ್ಪಡಿ ಹಾಕೊಂಡಂಗೆ. ಸೊ ಓನರ್ಸ್ ಆಗಿದ್ರೆ ನಾವೇನು ಸೊ ಅವ್ರಿಗೆ ಹೇಳ್ತಾ ಇರಬೇಕು, ಅದ್ರ ಜೊತೆನಲ್ಲಿ ಸೊ ನಾವು ಕೂಡ ಕ್ಯೂರಿಂಗ್ ಮಾಡ್ತಾನೆ ಇರಬೇಕು. ಸೊ ನಾವಿಲ್ಲಪ್ಪ ನಾವು ಒಂದು ಆಲ್ರೆಡಿ ಒಂದಷ್ಟು ಅಮೌಂಟ್ನ ನಾವು ಕಷ್ಟ ಬಿದ್ದು ಅರ್ನ್ ಮಾಡಿದ್ದೀವಿ, ಇವಾಗ ನಾವು ಓನರ್ಸು ನಾವು ವರ್ಕರ್ಸ್ ಹತ್ರ ಮಾಡಿಸ್ಕೋಬೇಕು, ನಾನು ಸ್ಟ್ರಿಕ್ಟ್ ಆಗಿದ್ರೇ ಮಾಡೋದು, ಅವ್ನು ಬೈದು ಕರ್ಕೊಂಬಂದ್ಬಿಟ್ಟು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಫ್ರಸ್ಟ್ರೇಷನ್ ಮಾಡ್ಕೊಳ್ಳೋದು, ನಾವು ಟೆನ್ಷನ್ ಮಾಡ್ಕೊಂಡ್ವಿ ಅಂತಂತಂದರೆ ಅಲ್ಲಿ ಎಂಡ್ ಡೇಗೆ
ಅವ್ನು ಅವತ್ತು ಮಾತ್ರ ಬೈಸ್ಕೊಂತಾನೆ ಅಷ್ಟೇ. ಕಾಂಟ್ರಾಕ್ಟರ್ ಆದ್ರೆ ಇರಲಿ, ಮೇಸ್ತ್ರಿನರ್ ಇರಲಿ, ಯಾರಾದ್ರೂ ಅಷ್ಟೇ. ಅವ್ನು ಅವತ್ತು ಬೈಸ್ಕೊಂತಾನೆ, ಇವ್ರು ಓನರ್ದು ಇದೆ ಗೋಳು ಬಿಡಪ್ಪ 5 ನಿಮಿಷ ಆಗ್ಲಿಲ್ಲ ಇವರು ಅಂತ ಅಂದ್ಬಿಟ್ಟು ಸುಮ್ಮನೆ ಹೊರಟಾಗ್ತಾನೆ. ಬಟ್ ಪ್ರಾಬ್ಲಮ್ ಆಗೋದು ನಮಗೇನೆ, ನಮ್ಮ ಬಿಲ್ಡಿಂಗಿಗೆ ನಮಗೆ ತೊಂದರೆ ಆಗುತ್ತೆ. ಕರೆಕ್ಟ್. ಸೊ ಅದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸೊ ಕ್ಯೂರಿಂಗು ನಮಗೆ ತಲೆ ಬಿಸಿ ಇಲ್ದಾರಂಗೆ ನಡೆಯುತ್ತೆ. ಅಲ್ಲಿ ಓನರ್ಸು ಯಾವಾಗ್ಲೂ ನಾವು ಸಜೆಸ್ಟ್ ಮಾಡೋದು ಅದನ್ನೇ ಸರ್. ಯಾಕಂತಂದ್ರೆ ಓನರ್ಸ್ ಮೈಂಡ್ ಸೆಟ್ ಹಂಗೆ ಇರಬೇಕಾಗುತ್ತೆ. ಯಾಕಂದ್ರೆ ನಾವು ಮನೆ ಕಟ್ತಾ ಇದೀವಿ ಅಂತಂದ್ರೆ ಸೊ ನಾವೇನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರಬೇಕು. ಸೊ ಒಂದಿನ ನಾವು ಒಂದು ಸ್ವಲ್ಪ ಸೈಟ್ ಕ್ಲೀನ್ ಮಾಡೋದಿದೆಯಾ, ನಮ್ಮ ಸೆಲ್ಫ್ ಸೈಟ್ ಕ್ಲೀನಿಂಗ್ನ ನಾವು ಮಾಡಲೇಬೇಕಾಗತ್ತೆ. ಯಾಕಂದ್ರೆ ಇಟ್ ಇಸ್ ಹೈಲಿ ಎಂಡ್ ಡೇಗೆ ಬಂದ್ರೆ ಅದು ನಮ್ಮನೇನೆ ಅಲ್ವಾ ಸರ್? ಅದು ಕರೆಕ್ಟ್. ಸೊ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗ್ಬೇಕಾಗುತ್ತೆ, ಸಂಡೇ ಹೋಗ್ಬೇಕಾಗುತ್ತೆ. ನಾನು ಇಲ್ಲಪ್ಪ ಆಫೀಸಲ್ಲಿ ಫುಲ್ ತಲೆನೋವಿದೆ, ಬಟ್ ಸ್ಟಿಲ್ ನಾನು ಹೋಗ್ಲೇಬೇಕು ಸೈಟ್ ಹತ್ರ. ಟೈಮ್ ಕೊಡಬೇಕು. ಒಂದು ವರ್ಷ ಟೈಮ್ ಕೊಡ್ಲೇಬೇಕು ನಾವು. ಒಂದು ವರ್ಷ ನಾವು, ಯಾಕಂದ್ರೆ ಸರ್ ನಾವು ಮನಿನ ತಗೊಂಡು ಆರ್ಡನ್ ಮನಿ ಮಾಡಿರ್ತೀವಿ, ಅದನ್ನ ನಾವು ಅದನ್ನ ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ನಾವು 10 ವರ್ಷನೋ 15 ವರ್ಷನೋ ಸೇವಿಂಗ್ಸ್ ಮಾಡಿರೋದಕ್ಕೆ ಅರ್ಥನೇ ಇರಲ್ಲ. ವೇಸ್ಟ್ ಮಾಡ್ದಂಗೆ ಆಮೇಲೆ ಏನಾಗುತ್ತೆ, ನಮಗೆ ಏರ್ ಕ್ರ್ಯಾಕ್ ಸ್ಟಾರ್ಟ್ ಆಗೋದು, ಸ್ಟ್ರೆಂತ್ ಕಡಿಮೆ ಆಗಿರೋದು, ಸೊ ಆಮೇಲೆ ಏನೇನೋ ತಲೆನೋವುಗಳಾಗೋದು. ಸೊ ಆಮೇಲೆ ಇಲ್ಲ ಇದು ಕಂಪ್ನಿಯವ್ರು ಹಿಂಗೆ ಮಾಡಿದ್ರು ಅಂತ ಅನ್ನೋದು, ಕಾಂಟ್ರಾಕ್ಟರ್ ಹಿಂಗೆ ಮಾಡೋದು ಅಂತ ಅನ್ನೋದು ಏನೂ ಆಗಲ್ಲ ಸರ್. ಅದು ಎಂಡ್ ಡೇಗೆ ಸೊ ಇವ್ರು ಅವ್ರ ಮೇಲೆ ಬ್ಲೇಮ್ ಮಾಡ್ತಾರೆ, ಅವ್ರ ಮೇಲೆ ಬ್ಲೇಮ್ ಮಾಡ್ತಾರೆ. ಆಮೇಲೆ ಇಬ್ರು ಲಾಸ್ಟಲ್ಲಿ ಏನೋ ಒಂದು ಆಯ್ತು ಹೋಗ್ಲಿ ಬಿಡು ಅಂತ ಸಮಾಧಾನ ಮಾಡ್ಕೊಂತಾರೆ. ಬಟ್ ಅಲ್ಲಿ ಸಫರ್ ಮಾಡೋದು ಬಿಲ್ಡಿಂಗ್. ಕಾಂಟ್ರಾಕ್ಟರ್ಗೆ ಆಗೋದೇನಿಲ್ಲ ಅಲ್ಲಿ. ಅದರಿಂದ ಕಾಂಟ್ರಾಕ್ಟರ್ನ ಒಂದ್ಸಲ ಇವರು ನಾವು ಮಾಡಿದ್ದೀನಿ, ನೀವು ಎಲ್ಲದಕ್ಕೂ ಹಿಂಗೆ ಹೇಳ್ತೀರ ಹಂಗೆ ಹಿಂಗಂತ ಇವ್ನು ವಾದ ಮಾಡ್ತಾನೆ. ಓನರ್ನು ಕೂಡ ಓನರ್ ನೀವು ಮಾಡಿಲ್ಲ ಅಂತ ಅವ್ರು ವಾದ ಮಾಡ್ತಾರೆ. ಎಂಡ್ ಡೇಗೆ ಏನೂ ಮಾಡೋಕ್ಕಾಗಲ್ಲ. ಅದನ್ನ ತೊಗೊಂಡೋಗಿ ಕೋರ್ಟಿಗೆ ತೊಗೊಂಡೋಗಿ ಇಶ್ಯೂ ಮಾಡೋಕ್ಕಾಗಲ್ಲ. ಏನೇ ಇದ್ರೂ ನಾವು ಬಗೆಹರಿಸ್ಕೋಬೇಕು. ನಾವು ಕೆಲಸ ಮಾಡೋದನ್ನ, ನಾವು ಒಂಚೂರು ತಲೆ ಓಡಿಸೋದನ್ನ, ಸೊ ಏನು ಇಂಪಾರ್ಟೆಂಟು, ಅದು ಯಾರಿಗೆ ಬೆನಿಫಿಟ್ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸರಿಯಾಗಿ ಹೇಳಿದ್ರು. ಸೊ ಅದಕ್ಕೆ ನಾವು ಕ್ಯೂರಿಂಗ್ ಮೇಲೆ ಅವಾಗ ವಿಡಿಯೋ ತೊಗೊಂಬರ್ತಾನೆ ಇರ್ತಾನೆ. ನಾನು ಯಾವತ್ತೇ ವಿಡಿಯೋ ಮಾಡಿದ್ರು ಕ್ಯೂರಿಂಗ್ ಬಗ್ಗೆ ಒಂದು ಮಾತು ನಿಮ್ಗೆ ಹೇಳ್ತೀನಿ. ಸೊ ಸರ್ ಹೇಳ್ದಂಗೆ ಇದು ಅವ್ರ ಕೆಲಸ, ಇದು ನಮ್ಮ ಕೆಲಸ ಅಂತ ತಿಳ್ಕೊಳ್ಳೋ ಬದಲು ಇದು ನಮ್ಮ ಕೆಲಸ, ನಮ್ಮ ಬಿಲ್ಡಿಂಗು ಅಂತ ತಿಳ್ಕೊಂಡು ಕ್ಯೂರಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು. ಯಾರಿಗೆ ಟೈಮ್ ಇಲ್ಲ ದಯವಿಟ್ಟು ಒಬ್ಬರು ನಾವು ಅಪಾಯಿಂಟ್ ಮಾಡಿ ಅವ್ರಿಗೇನೆ 3 ಹೊತ್ತು ಕ್ಯೂರಿಂಗ್ ಮಾಡೋದೇ ನಿನ್ನ ಕೆಲಸ ಅಂತ ಹೇಳೋದು ತುಂಬ ಒಳ್ಳೆಯದು. ಸರ್ ಹೇಳ್ದಂಗೆ ಅದು 2 ಕಂಪ್ನಿ ಮತ್ತು ನಿಮ್ಮ ಇಬ್ಬರ ಜೊತೆ ಸೇರಿ ಜವಾಬ್ದಾರಿ ಆಗಿರುತ್ತೆ ಅನ್ನೋದನ್ನು ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೆ ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋ ಮಾಹಿತಿನ ತಂದುಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.